ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟ್ಯಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಏಂಜಲಿಕ್ ರೆಲ್ಮಿಂದ ಏಂಜಲ್ಸಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಏನು ನಿಮಗೆ ಈ ಸಮಯದಲ್ಲಿ ನಿಮ್ಮ ಗಮನಕ್ಕೆ ಏನು ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ ಏಂಜಲ್ಸ್. ಇದು ಸ್ಪೆಸಿಫಿಕ್ಕಾಗಿ ಏಂಜಲಿಕ್ ರೆಲ್ಮಿಂದ ಆ್ಯನ್ಸಿಸ್ಟರ್ಸ್ ಅಲ್ಲ, ನಿಮ್ಮ ಸ್ಪಿರಿಟ್ ಗೈಡ್ಸ್ ಅಲ್ಲ, ದೀಸ್ ಆರ್ ಪ್ಯೂರ್ ಏಂಜಲ್ಸ್. ಸೊ ಇವರು ಏನು ಸಂದೇಶ ನಿಮಗೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ ಇವತ್ತು, ಅದು ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್. ಶುರು ಮಾಡೋಣ. ಆ್ಯಸ್ ಯೂಶ್ವಲಿ 2 ಗ್ರೂಪ್ ಇದೆ ನಿಮ್ಮ ಹತ್ರ. ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಗ್ರೂಪ್ ನಂಬರ್ 1 ನಿಮಗೆ ಈ ಏಂಜಲ್ ಇದ್ದಾರೆ, ಏಂಜಲ್ ಗೇಬ್ರಿಯಲ್ ಅಂತ. ಈ ಇಮೇಜ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆಯಾ? ಇದರಲ್ಲಿ ಏನಾದರೂ ಸಂದೇಶ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಸೊ ಫೋಕಸ್ ಮಾಡಿ ನೋಡಿ. ದಿಸ್ ಈಸ್ ಫಾರ್ ಗ್ರೂಪ್ ನಂಬರ್ 1. This is for group number 2. ಓಕೆ, ಯಾವುದು ಚೆನ್ನಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಲ್ಲ, ಯಾವುದರಲ್ಲಿ ಮೆಸೇಜ್ ಇದೆ ಅಂತ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ, ಒಳಗಡೆಯಿಂದ ಅನ್ನಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ ಫ್ರಮ್ ಏಂಜಲಿಕ್ ರೆಲ್ಮ್. ಓಕೆ, ಸೊ ಒನ್ಸ್ ಅಗೇನ್, ದಿಸ್ ಇಸ್ ಗ್ರೂಪ್ ನಂಬರ್ 1, ದಿಸ್ ಇಸ್ ಗ್ರೂಪ್ ನಂಬರ್ 2. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗಿನ್ನ ಟೈಮ್ ಬೇಕು ಅಂದರೆ ಸೆಲೆಕ್ಟ್ ಮಾಡೋದಕ್ಕೆ ಪಾಸ್ ಮಾಡಿ ನಿಮ್ಮ ಟೈಮ್ ತೊಗೊಳ್ಳಿ, ಆಮೇಲೆ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಏಂಜಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗ್ ಇವತ್ತು. ಏಂಜಲಿಕ್ ರೆಲ್ಮಿಂದ ಏನು ಮೆಸೇಜಸ್ ಇದೆ ಅಂತ. ಈ ಪರ್ಟಿಕ್ಯುಲರ್ ಏಂಜಲ್ ಈಸ್ ಲೈಕ್ ಮೈ ಏಂಜಲಿಕ್ ಗಾಡ್ ಮದರ್ ಥರ. ದಿಸ್ ಈಸ್ ದ ಫಸ್ಟ್ ಏಂಜಲ್. ಅಂದರೆ ನಾನು ಏಂಜಲಿಕ್ ರೆಲ್ಮ್ ಜೊತೆ ಕನೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ನನಗೆ ಈಸಿಯಾಗಿ ಕನೆಕ್ಟ್ ಆಗಿದ್ದು ಈ ಏಂಜಲ್ಲು. ನಾನು ಹೀಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಬಂದು ನಿಂತ್ಕೊಳ್ತಾ ಇದ್ದಿದ್ದು ಈ ಏಂಜಲ್ಲು. ಮತ್ತು ಯಾವ ಥರ ಹೀಲಿಂಗ್ ಮಾಡಬೇಕು ಅಂತ ಹೇಳಿ ನನಗೆ ಹೇಳ್ಕೊಡ್ತಾ ಇದ್ದಿದ್ದು ದಿಸ್ ಈಸ್ ದ ಏಂಜಲ್ ಹೂ ವಾಸ್ ಹೆಲ್ಪಿಂಗ್ ಮೀ. ಮತ್ತು ನಾನು ಆಥರ್ ಆಗಿರೋದ್ರಿಂದ ಕಮ್ಯುನಿಕೇಷನ್ ಇಸ್ ಮೈ ಮೇನ್ ಇಂಗ್ರೀಡಿಯೆಂಟ್ ನನ್ನ ಲೈಫಲ್ಲಿ. ನನ್ನ ವಾಯ್ಸ್ ಯೂಸ್ ಮಾಡೋದು, ನನ್ನ ಕಮ್ಯುನಿಕೇಷನ್ನು, ಮೆಸೇಜಸ್ ಕೊಡೋದು, ಮತ್ತು ಬುಕ್ ಬರೆಯೋದು, ಬ್ಲಾಗ್ಸ್ ಬರೆಯೋದು. ಸೊ ಬರೆಯೋದು, ಕಮ್ಯುನಿಕೇಷನ್, ನನ್ನ ವಾಯ್ಸು, ಮೆಸೇಜಸ್ ಕೊಡೋದು, ಇದೆಲ್ಲ ನನ್ನ ಪ್ರೈಮರಿ ಲೈಫ್ ಪರ್ಪಸ್ ಆಗಿರೋದ್ರಿಂದ ಆರ್ಕೇಂಜಲ್ ಗೇಬ್ರಿಯಲ್ ಈಸ್ ಮೈ ಪ್ರೈಮರಿ ಏಂಜಲ್. ನನ್ನ ಲೈಫಲ್ಲಿ ಪ್ರತಿದಿನ ಐ ಕನೆಕ್ಟ್ ವಿತ್ ಹರ್ ಎವ್ರಿ ಸಿಂಗಲ್ ಡೇ. ಈ ಇಮೇಜಲ್ಲಿ ಹೆಂಗಿದ್ದಾರೆ ಹಾಗೆ ಬರಬೇಕಂತ ಇಲ್ಲ. ನನಗೆ ಪರ್ಸ್ನಲಿ ಹ್ಯಾವ್ ಸೀನ್ ಹರ್ ಲೈಕ್ ಅಟ್ಲೀಸ್ಟ್ 7 to 8 foot ಟಾಲ್ ವಿತ್ ಅ ಲೇಸಿ ವೈಟ್ ಗೌನ್ ಥರ. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಸೀನ್ ಹರ್ ಲೈಕ್ ದಿಸ್, ಅ ಫ್ಲವರ್ ಇನ್ ಹರ್ ಹ್ಯಾಂಡ್, ವೈಟ್ ಲಿಲಿ ಫ್ಲವರ್ ಅವ್ರ ಕೈಯಲ್ಲಿ ಯಾವಾಗಲೂ ಇರುತ್ತೆ. ದ ನೇಮ್ ಗೇಬ್ರಿಯಲ್ ಮೀನ್ಸ್ ಮೆಸೆಂಜರ್ ಆಫ್ ಗಾಡ್ ಅಂತ ಹೇಳಿ. ಅವರು ದೇವರು ಏನು ಮೆಸೇಜಸ್ ಕೊಡಬೇಕಂತ ಅಂದ್ಕೊಳ್ತಾ ಇದ್ದಾರೆ ನಮಗೆ, ಶಿ ಬಿಕಮ್ಸ್ ದ ಮೀಡಿಯೇಟರ್ ಟು ಪಾಸ್ ಆನ್ ದ ಮೆಸೇಜಸ್. ಈಗ ನಾನು ಹೆಂಗೆ ಮೀಡಿಯೇಟರ್ ಆಗಿ ನಿಮ್ಮ ಏಂಜಲ್ಸಿಂದ, ನಿಮ್ಮ ಗೈಡ್ಸಿಂದ ನಿಮಗೆ ಮೆಸೇಜಸ್ನ ತರ್ತೀನಿ, ಸೊ ಶಿ ಡಸ್ ಫಾರ್ ದ ಗಾಡ್ ಇಟ್ ಸೆಲ್ಫ್. ಸೊ ಅದು ಈ ಏಂಜಲ್ನ ಕಾನ್ಸೆಪ್ಟು. ಯಾರು ಅವ್ರನ್ನ ವಾಯ್ಸ್ ಯೂಸ್ ಮಾಡಿ ಅವ್ರು ಕೆಲಸ ಮಾಡ್ತಿರ್ತಾರೆ, ಯಾರು ಅವ್ರ ಲೈಫ್ ಪರ್ಪಸಲ್ಲಿ ನಿಂತ್ಕೊಂಡು ಜನರಿಗೆ ಸಹಾಯ ಮಾಡಬೇಕು, ಇಲ್ಲ ಅವರಿಂದ ಬೇರೆಯವ್ರಿಗೆ ಏನಾದರೂ ಒಂದು ಸಹಾಯ ಮಾಡೋ ಒಂದು ದೃಷ್ಟಿನಲ್ಲಿ ಕೆಲಸ ಮಾಡ್ತಿರ್ತಾರೆ, ಆವಾಗ ಈ ಏಂಜಲ್ ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಬರ್ತಾರೆ. ಇಲ್ಲ ಯಾವುದಾದ್ರೂ ಮೆಸೇಜಿಗೆ ವೇಟ್ ಮಾಡ್ತಿದ್ರೆ, ಯಾವುದಾದ್ರೂ ಮೆಸೇಜಿಗೆ ನೀವು ಯು ನೀಡ್ ಸಮ್ ಇನ್ಫಾರ್ಮೇಷನ್ ಯಾವುದಾದ್ರೂ ವಿಚಾರದಲ್ಲಿ, ಆವಾಗ ಈ ಏಂಜಲ್ ಹೆಲ್ಪ್ ತೊಗೊಳ್ಳೋದು ರಿಯಲಿ ಯೂಸ್ಫುಲ್ ನಿಮಗೆ. ಬಟ್ ನಿಮ್ಮ ಈ ರೀಡಿಂಗಲ್ಲಿ ಸ್ಪೆಸಿಫಿಕ್ ಆಗಿ ಈ ಪರ್ಟಿಕ್ಯುಲರ್ ಡೆಕ್ಕಲ್ಲಿ ಆರ್ಕೇಂಜಲ್ ಗೇಬ್ರಿಯಲ್ನ ಕ್ರೌನ್ ಚಕ್ರಾಗೆ ಕನೆಕ್ಟ್ ಮಾಡಿದ್ದಾರೆ. ಕ್ರೌನ್ ಚಕ್ರ ಅಂದರೆ ದ ಅಪ್ಪರ್ ಮೋಸ್ಟ್ ಚಕ್ರ, ಸಹಸ್ರಾರ ಚಕ್ರ, ದಟ್ ಈಸ್ ಹೈಯರ್ ಡೈಮೆನ್ಷನ್. ಆ್ಯಂಡ್ ಆಲ್ಸೋ ಇಟ್ ಈಸ್ ಅಬೌಟ್ ಗೆಟಿಂಗ್ ಮೆಸೇಜಸ್ ಫ್ರಮ್ ದ ಡಿವೈನಿಂದ ಮೆಸೇಜಸ್ನ ರಿಸೀವ್ ಮಾಡಿ ನೀವು ಅದನ್ನ ರಿಯಾಲಿಟಿಗೆ ಹೆಂಗೆ ತರೋದು, ಹೆಂಗೆ ನೀವು ಮ್ಯಾನಿಫೆಸ್ಟ್ ಮಾಡೋದು, ಹೆಂಗೆ ನಿಮ್ಮ ವಾಯ್ಸ್ನ ಯೂಸ್ ಮಾಡೋದು ನಿಮ್ಮ ಡೈಲಿ ಲೈಫಲ್ಲಿ ಇನ್ ಅ ಮೋರ್ ಎಂಪವರಿಂಗ್ ವೇ. ಸೊ ನೀವು ನಿಮ್ಮ ಒಂದು ಒಳಗಡೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಶಕ್ತಿನ ಹೆಂಗೆ ನೀವು ಟ್ಯಾಪ್ ಮಾಡೋದು, ಹೆಂಗೆ ಇದನ್ನು ಯೂಸ್ ಮಾಡಿಕೊಂಡು ಎವ್ರಿ ಡೇ ನಿಮ್ಮ ಲೈಫ್ ಲೀಡ್ ಮಾಡೋದು. ಸೊ ಶಿ ಈಸ್ ಬೇಸಿಕ್ಲಿ ಎನ್ಕರೇಜಿಂಗ್ ಯು. ನಿಮ್ಮ ಒಳಗಡೆ ಇರುವಂಥ ಆ ಪವರ್ನ ಆಚೆ ತರೋದಕ್ಕೆ ಶಿ ಈಸ್ ಎನ್ಕರೇಜಿಂಗ್ ಯು ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಿ ಈಸ್ ದ representation of purity, pure
ಪ್ಯೂರ್ ಫಾರ್ಮ್ ಆಫ್ ಲವ್. ಓಕೆ, ಸೊ ನಿಮ್ಮ ಎನರ್ಜಿ ಗೇಬ್ರಿಯಲ್ ಎನರ್ಜಿಗೆ ಕನೆಕ್ಟ್ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ರೀಡಿಂಗಲ್ಲಿ ಐ ಡೆಫಿನೆಟ್ಲಿ ವಾಂಟ್ ಟು ಸೇ ನಿಮ್ಮ ಸೋಲ್ ಬಂದು, ನಿಮ್ಮ ಎಸೆನ್ಸ್ ಬಂದು, ಇಟ್ ಈಸ್ ವೆರಿ ಬ್ಯೂಟಿಫುಲ್, ಇಟ್ ಈಸ್ ವೆರಿ ಪ್ಯೂರ್, ಇಟ್ ಈಸ್ ವೆರಿ ಇನ್ನಸೆಂಟ್. ಸೊ ನಿಮ್ಮ ಥ್ರೂ ಡಿವೈನ್ ಇರ್ಬೋದು, ಗಾಡ್, ವಾಟ್ ಎವರ್ ದಟ್ ಯು ಬಿಲೀವ್ ಇನ್ ದ ಹೈಯರ್ ಪವರ್, ನಿಮ್ಮ ಥ್ರೂ ಏನೋ ಒಂದು ರಿಯಾಲಿಟಿಗೆ ತರಬೇಕು, ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು, ಏನೋ ಒಂದನ್ನ ಜನರಿಗೆ, ಪ್ರಪಂಚಕ್ಕೆ, ಮದರ್ ಅರ್ತ್ಗೆ ಏನೋ ಉಡುಗೊರೆಯಾಗಿ ಕೊಡಬೇಕು, ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಲೈಫಲ್ಲಿ ಆರ್ಕೇಂಜಲ್ ಗೇಬ್ರಿಯಲ್ ಬಂದಿರೋದು. ಆರ್ಕೇಂಜಲ್ ಗೇಬ್ರಿಯಲ್ ಎಸ್ಪೆಷಲಿ ಈವಾಗ ನನಗೆ ಬರ್ತಾ ಇರೋ ಮೆಸೇಜಸ್ಸು ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ನಿಮಗೆ ರಿವೀಲ್ ಮಾಡೋ ಅಂಥ ಟೈಮ್ ಆಗಿದೆ. ನಿಮ್ಮ ಲೈಫ್ ಪರ್ಪಸ್ ಏನು, ನೀವು ಭೂಮಿ ಮೇಲೆ ಯಾತಕ್ಕಾಗಿ ಬಂದಿದ್ದೀರಾ, ಏನು ಮಾಡಬೇಕು ಅಂತ ಹೇಳಿ, ವಾಟ್ ಈಸ್ ಯುವರ್ ಬಿಗ್ ಮಿಷನ್, ವಾಟ್ ಈಸ್ ಯುವರ್ ಬಿಗ್ ಪಿಕ್ಚರ್. ನೀವು ಆ ಒಂದು ಬಿಗ್ ಮಿಷನ್ಗೆ ಸ್ಟೆಪ್ ಇನ್ ಆಗೋದಕ್ಕೆ ಮುಂಚೆ ನೀವೇನೇನೆಲ್ಲ ರಿಲೀಸ್ ಮಾಡಬೇಕು, ಏನೇನೆಲ್ಲ ಬಿಡಬೇಕು. ವಿತ್ ದಿಸ್ she is bringing you a message that you are pure and divine. ಅವರು ಈ ರೀಡಿಂಗಲ್ಲಿ ಎಸ್ಪೆಷಲಿ ನಿಮಗೆ ಹೇಳ್ತಾ ಇರೋದು, ಯು ಆರ್ ಸೋ ಪ್ಯೂರ್, ಯು ಆರ್ ಸೋ ಡಿವೈನ್ ಆ್ಯಂಡ್ ಯು ಆರ್ ಸೋ ಇನ್ನಸೆಂಟ್. ನಿಮ್ಮ ಎನರ್ಜಿ, ನಿಮ್ಮ ಸೋಲ್ ಎಸೆನ್ಸ್ ಬಂದು ಇಟ್ ಈಸ್ ಜಸ್ಟ್ ಮಿರರಿಂಗ್ ಗಾಡ್. ನೀವು ಅಂಥ ಒಂದು ಪ್ಯೂರ್ ಸೋಲ್ ನೀವು. ಸೊ ನೀವಿಲ್ಲಿ ದೊಡ್ಡ ಮಿಷನ್ ಇಟ್ಕೊಂಡು ಭೂಮಿ ಮೇಲೆ ಬಂದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಇಟ್ಸ್ ಲೈಕ್ ಯು ಆರ್ ಫೈಂಡಿಂಗ್ ಯುವರ್ ಫ್ರೀಡಮ್. ಈ ಲೈಫ್ ಟೈಮಲ್ಲಿ ನಿಮಗೆ ನೀವು ಫ್ರೀಡಮ್ ತಂದ್ಕೊಂಡು ಅದನ್ನು ಬೇರೆಯವ್ರಿಗೆ ಹೆಂಗೆ ಸಹಾಯ ಮಾಡೋದು, ಹೆಂಗೆ ಅವ್ರ ಜೀವನದಲ್ಲಿ ಅವ್ರ ಫ್ರೀಡಮ್ ಹೆಂಗೆ ತಗೊಳ್ಳೋದು ಅಂತ ಹೇಳಿ. ಸೊ ವಿತ್ ದಿಸ್ ಡವ್ ಹಿಯರ್, ದಿಸ್ ಇಸ್ ಪೀಸ್ ಆ್ಯಂಡ್ ದಿಸ್ ಇಸ್ ಫ್ರೀಡಮ್. ಓಕೆ, ವೆನ್ ಎವರ್ ವಿ ಸಿ ಬರ್ಡ್ಸ್, ಇಟ್ ಈಸ್ ಅಬೌಟ್ ಫ್ರೀಡಮ್. ಹೆಂಗೆ ಆ ಬರ್ಡ್ನ ನಾವು ಪಂಜರದಲ್ಲಿ ಇಟ್ಟಾಗ ಹೆಂಗೆ ಅದು ಒದ್ದಾಡ್ತಾ ಇರತ್ತೆ ಪಂಜರದೊಳಗಡೆ, ಅದಕ್ಕೆ ಹಾರೋದಕ್ಕೆ ಬರುತ್ತೆ ಅನ್ನೋದನ್ನ ಮರ್ತೇ ಹೋಗಿ ಆ ಪಂಜರದಲ್ಲಿರುತ್ತೆ. ಸೊ ಈ ಸಮಯದಲ್ಲಿ ಆರ್ಕೇಂಜಲ್ ಗೇಬ್ರಿಯಲ್ ಹೇಳ್ತಾ ಇರೋದು, ಯು ಆರ್ ಔಟ್ ಆಫ್ ಕೇಜ್. ಆ್ಯಕ್ಚುಲಿ ಕೇಜ್, ಪಂಜರದ ಬಾಕ್ಲು ತೆಗೆದಿದೆ, ನೀವು ಅದು ಕ್ಲೋಸ್ ಆಗಿದೆ ಅಂತ ಹೇಳಿ ನೀವು ಡೌಟ್ಫುಲ್ ಆಗಿದ್ದೀರಾ. ಬಟ್ ಇದು ಕ್ಲೋಸ್ ಆಗಿಲ್ಲ, ಒಂದೇ ಒಂದು ಪುಷ್ ಮಾಡಬೇಕಷ್ಟೇ. ನೀವು ಆ ಪುಷ್ ಮಾಡಿದ ತಕ್ಷಣ ಯು ಕ್ಯಾನ್ ಗೋ ಔಟ್ ಆ್ಯಂಡ್ ಯು ಕ್ಯಾನ್ ಫ್ಲೈ. ಸೊ ಅದು ಪುಷ್ ಮಾಡೋದು ಬಂದು ನಿಮ್ಮ ಡಿಸಿಷನ್ ಅಂತ ಹೇಳ್ತಾ ಇದ್ದಾರೆ. ದೇರ್ ಇಸ್ ಅ ಡಿಸಿಷನ್ ದಟ್ ನೀಡ್ಸ್ ಟು ಬಿ ಮೇಡ್. ಐ ಆಮ್ ಗೋಯಿಂಗ್ ಟು ಬಿ ಕ್ಲೇಮಿಂಗ್ ಮೈ ಫ್ರೀಡಮ್ ಅಂತ ಹೇಳಿ. ಸೊ ಫ್ರೀಡಮ್ ಅಂತ ಅಂದರೆ ಏನು, ಅದನ್ನು 1 ಸೆಕೆಂಡ್ ಕೂತ್ಕೊಂಡು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆರ್ಕೇಂಜಲ್ ಗೇಬ್ರಿಯಲ್. ಲೈಕ್ ನಿಮಗೆ ಫ್ರೀಡಮ್ ಅಂದರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಫ್ರೀಡಮ್. ನಿಮಗೆ ಎಲ್ರಿಗೂ ಒಬ್ರೊಬ್ರಿಗೆ ಒಂದೊಂದು ಫ್ರೀಡಮ್ ಇರ್ಬೋದು. ಎಲ್ರಿಗೂ ಹೊರಗಡೆ ಹೋಗಿ ಏನೋ ಒಂದು ಅಚೀವ್ ಮಾಡಿ ಮೌಂಟ್ ಎವರೆಸ್ಟ್ ಹತ್ತಿದ್ರೇ ನನಗೆ ಫ್ರೀಡಮ್ಮು, ಅಲ್ಲೋಗಿ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿದ್ರೇ ನನಗೆ ಫ್ರೀಡಮ್ಮು. ಎಲ್ಲರ ಉದ್ದೇಶನೂ ಅದೇ ಇರೋದಿಲ್ಲ ಜೀವನದಲ್ಲಿ. ನಿಮಗೆ ಮನೆಯಲ್ಲಿ ನಿಮಗೆ ಆರಾಮಾಗಿರೋದಕ್ಕೆ ಬಿಟ್ಟರೆ ದಟ್ ಮೇ ಬಿ ಯುವರ್ ಫ್ರೀಡಮ್. ಇಲ್ಲ ಹೋಗಿ ನಿಮ್ಗೆ ಯಾವ ಥರ ಕೆಲಸ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ, ನಿಮಗೆ ಮನಸ್ಸಿಗೆ ಬಂದಿದ್ದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡೋದು ಫ್ರೀಡಮ್. ಸೊ ವಾಟ್ ಈಸ್ ಯುವರ್ ಡೆಫಿನೇಷನ್ ಆಫ್ ಫ್ರೀಡಮ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಲೈಫ್ ಪರ್ಪಸ್ಗೆ ನೀವು ಎಂಟರ್ ಆಗೋದಕ್ಕೆ ಮುಂಚೆ ವಾಟ್ ಇಟ್ ಮೀನ್ಸ್ ಟು ಯು. ಫ್ರೀಡಮ್ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು ಹೇಳ್ತಾ ಇರೋದು, ಈ ವಿಡಿಯೋನ ಈ ಮಿನಿಟಲ್ಲೇ ಪಾಸ್ ಮಾಡಿ ಜಸ್ಟ್ ಸಿಟ್ ವಿತ್ ದಟ್ ಥಾಟ್ 30 ಸೆಕೆಂಡ್ಸು. ವಾಟ್ ಫ್ರೀಡಮ್ ಮೀನ್ಸ್ ಟು ಮೀ. ಸೊ ದಟ್ ಈಸ್ ಅ ವೆರಿ ಪವರ್ಫುಲ್ ಕ್ವಶನ್. ಎಲ್ಲರಿಗೂ ಒಂದೇ ಇರೋಲ್ಲ. ಎಷ್ಟೊಂದು ಜನ ಡೆಫಿನೇಷನ್ ಆಫ್ ಸಕ್ಸಸ್ ಬೇರೆ ಇರುತ್ತೆ, ಡೆಫಿನೇಷನ್ ಆಫ್ ಲೈಫ್ ಪರ್ಪಸ್ ಬೇರೆ ಇರುತ್ತೆ, ಡೆಫಿನೇಷನ್ ಆಫ್ ಫ್ರೀಡಮ್ ಬೇರೆ ಇರುತ್ತೆ. ಸೊ ನಿಮ್ಮ ಪ್ರಕಾರ ಇದೆಲ್ಲ ಅಂದರೆ ಏನು, ವಾಟ್ ಯು ಅಂಡರ್ಸ್ಟ್ಯಾಂಡ್, ನಿಮ್ಮ ಪ್ರಕಾರ ಇದ್ರ ಡೆಫಿನೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಒಳಗಡೆ ಇರೋ ಆ ಒಂದು ಸೋಲ್ ಪ್ಲ್ಯಾನ್ ಏನಿದೆ, ಏನು ಮಾಡಬೇಕಂತ ಈ ಲೈಫ್ ಟೈಮಲ್ಲಿ ಬಂದಿದ್ದೀರಾ, ಅದಕ್ಕೆ ನೀವು ಸ್ಟೆಪ್ ಇನ್ ಆಗಬೇಕಂದ್ರೆ ಅದನ್ನು ಕಂಪ್ಲೀಟಾಗಿ ಇಫ್ ಯು ವಾಂಟ್ ಸ್ಟಾರ್ಟ್ ಫಾಲೋ, ಯು ಹ್ಯಾವ್ ಟು ಫಸ್ಟ್ ಈ ಇಂಪಾರ್ಟೆಂಟ್ ಕ್ವಶನನ್ನೆಲ್ಲ ಆನ್ಸರ್ ಮಾಡಿದಾಗ ಮಾತ್ರನೇ ನಿಮಗೆ ಆ ರಿಯಲ್ ಆಗಿ ನೀವು ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಜೀವನದಲ್ಲಿ ಅದು ಅರ್ಥ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಆಸ್ಕ್ ಸಮ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ, ಇಲ್ಲ ಏನು ಗೊತ್ತಾದರೆ ನಿಮಗೆ, ಇಲ್ಲ ಏನು ವಿಚಾರ ನಿಮಗೆ ಅರ್ಥ ಆದರೆ ನೀವು ಲೈಫ್ ಪರ್ಪಸ್ನ ಫಾಲೋ ಮಾಡ್ಬೋದು, ಇಲ್ಲ ನಿಮ್ಮ ಹಾರ್ಟ್ನ ಫಾಲೋ ಮಾಡ್ಬೋದು. ಏನು ಮಿಸ್ಸಿಂಗ್ ಪೀಸ್ ಇದೆ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಸೊ ಆರ್ಕೇಂಜಲ್ ಗೇಬ್ರಿಯಲ್ ನಿಮಗೆ ಉತ್ತರ ಕೊಡೋದಕ್ಕಿಂತ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಈ ಕ್ವೆಶನನ್ನೆಲ್ಲ ಆನ್ಸರ್ ಮಾಡಿ, ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಲೈಫ್ ಪರ್ಪಸಲ್ಲಿ ನೀವು ಬುಕ್ ಬರಿಬೋದು, ಅಥವಾ ಬ್ಲಾಗ್ಸ್ ಬರಿಬೋದು, ಅಥವಾ ನಿಮ್ಮ ವಾಯ್ಸ್ ಯೂಸ್ ಮಾಡಿ ಏನೋ ಒಂಥರ ಪ್ರಪಂಚಕ್ಕೆ ಸಹಾಯ ಮಾಡಬೇಕಂತ ಬಂದಿರ್ಬೋದು. ವಾಟ್ ಎವರ್ ದಟ್ ಈಸ್, ಎಲ್ಲದಕ್ಕೆ ಮುಂಚೆ ಬಿಗಿನಿಂಗ್ ಆಫ್ ದ ಸ್ಟೋರಿ
ವೇರ್ ಯು ಶುಡ್ ಸ್ಟಾರ್ಟ್, ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡಬೇಕಲ್ಲ, ಎಲ್ಲಿ, ವೇರ್ ಆರ್ ಯು ಸ್ಟಾರ್ಟಿಂಗ್ ಯುವರ್ ಲೈಫ್ ಪರ್ಪಸ್. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಕಾರ ಫ್ರೀಡಮ್ ಅಂದರೆ ಏನು, ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು, ನಿಮ್ಮ ಪ್ರಕಾರ ಟು ಲಿವ್ ಅ ಹ್ಯಾಪಿ ಲೈಫ್ ಅಂತ ಅಂದರೆ ಏನು, ಇದ್ರದ್ದೆಲ್ಲ ಡೆಫಿನೇಷನನ್ನು ನೀವು ಡಿಫೈನ್ ಮಾಡ್ದಿರ ನೀವು ಇಲ್ಲಿಂದ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಚೆಕ್ ಪಾಯಿಂಟಲ್ಲಿ ನಿಂತಿದ್ರೆ ಇವಾಗ ಇದನ್ನೆಲ್ಲ ಡಿಫೈನ್ ಮಾಡಲೇಬೇಕು. ಯಾಕೆಂದರೆ ಬೇರೆಯವ್ರ ಡೆಫಿನೇಷನನ್ನು ಬಾರೋ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬೇರೆಯವ್ರಿಗೆ ಸಕ್ಸಸ್ ಅಂದರೆ ಬೇರೆ ಏನೋ ಇರುತ್ತೆ ಅವ್ರ ಡೆಫಿನೇಷನ್ನು. ನಿಮ್ಮ ಪ್ರಕಾರ ಸಕ್ಸಸ್ ಅಂತ ಅಂದರೆ ಏನು? ಸೊ ಅದನ್ನು ಡಿಫೈನ್ ಮಾಡಿ. ಈ ಮಿನಿಟಲ್ಲಿ ವಾಟ್ ಸಕ್ಸಸ್ ಮೀನ್ಸ್ ಟು ಯು, ಈ ಮಿನಿಟಲ್ಲಿ ವಾಟ್ ಫ್ರೀಡಮ್ ಮೀನ್ಸ್ ಟು ಯು, ಈ ಮಿನಿಟಲ್ಲಿ ನೀವು ಲೈಫ್ ಪರ್ಪಸ್ ನಿಮಗೆ ಆತ್ಮತೃಪ್ತಿ ತರೋವಂಥ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ಏನು ಮಾಡಬೇಕು ನಿಮ್ಮ ಆತ್ಮತೃಪ್ತಿಗೆ, ಫಾರ್ ದಟ್ ಸ್ಯಾಟಿಸ್ಫ್ಯಾಕ್ಷನ್, ಫಾರ್ ದಟ್ ಫುಲ್ಫಿಲ್ಮೆಂಟ್, ಟು ಗೆಟ್ ದಟ್ ಪೀಸ್ ಆಫ್ ಮೈಂಡ್, ಏನು ಮಾಡಬೇಕು ಈ ಸಮಯದಲ್ಲಿ. ಸೊ ಯು ಹ್ಯಾವ್ ರೀಚ್ಡ್ ಅ ಚೆಕ್ ಪಾಯಿಂಟ್. ಓಕೆ, ಐ ಕೀಪ್ ಸೇಯಿಂಗ್ ದ್ಯಾಟ್ ಆ ಚೆಕ್ ಪಾಯಿಂಟ್ ರೀಚ್ ಆಗಿದ್ದೀರಾ. ಇಲ್ಲಿ ಈ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರನ ನೀವು ಬರೀಲಿಲ್ಲ ಅಂದರೆ, ಡಿಫೈನ್ ಮಾಡ್ಕೊಳ್ಳಿಲ್ಲ ಅಂದರೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಕನ್ಫ್ಯೂಷನ್ ಆಗೋಗುತ್ತೆ ನಿಮಗೆ. ಯಾಕೆಂದರೆ ನೀವು ಬೇರೆಯವ್ರ ಡೆಫಿನೇಷನನ್ನು ಫಾಲೋ ಮಾಡೋಕ್ಕೆ ಹೋದರೆ, ಜೀವನ ಅಂದರೆ ಎಲ್ಲರದ್ದು ಡೆಫಿನೇಷನ್ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. 8 ಬಿಲಿಯನ್ ಪೀಪಲ್ ಇದ್ದರೆ ಪ್ರಪಂಚದಲ್ಲಿ, ಅಷ್ಟು ಜನದ್ದು ಡೆಫಿನೇಷನ್ ಬೇರೆ ಇದೆ. ನನ್ನ ಡೆಫಿನೇಷನ್ನು ಲೈಫ್ ಅಂದರೆ ಏನು ಅಂತ ನಿಮ್ಮ ಡೆಫಿನೇಷನ್ನು ಒಂದೇ ಅಲ್ಲ. ಮ್ಯಾಚ್ ಆಗಲಿಲ್ಲ ಅಂದರೆ ಅಬ್ಸಲ್ಯೂಟ್ಲಿ ಫೈನ್. ಎಲ್ಲರೂ ಇಲ್ಲಿ ಅವ್ರಿಗೆ ಯಾವ ಥರ ಡಿಫೈನ್ ಮಾಡಬೇಕು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ ಬಂದಿರೋದು. ಸೊ ನಿಮ್ಮ ಪ್ರಕಾರ ಏನು ಡೆಫಿನೇಷನ್ ಅಂತ ಕೇಳ್ತಾ ಇದ್ದಾರೆ ಆರ್ಕೇಂಜಲ್ ಗೇಬ್ರಿಯಲ್. ಆ್ಯಂಡ್ ನಂಬರ್ 11 ಆ್ಯಂಡ್ 22 ತೋರಿಸಿದ್ರು. 2 ಸೂಪರ್ ಮಾಸ್ಟರ್ ನಂಬರ್. 11 ಈಸ್ ಯುವರ್ ಲೈಫ್ ಪರ್ಪಸ್, 2 ಬಂದು ಅದನ್ನು ಡಿಫೈನ್ ಮಾಡೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು, ನೆಕ್ಸ್ಟ್ 3 ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಸೊ ನೀವಿವಾಗ 1ನಲ್ಲಿದ್ದೀರಾ. ದಿಸ್ ಈಸ್ ದ ಟೈಮ್ ಯು ಡಿಸೈಡ್, ಓಕೆ ಏನು ಮಾಡಬೇಕು ನನ್ನ ಜೀವನದಲ್ಲಿ ಅಂತ. ದೆನ್ ನಂಬರ್ 2 ಅದನ್ನು ಡಿಫೈನ್ ಮಾಡೋದು. ನನ್ನ ಪ್ರಕಾರ ಏನು ಇದಂದರೆ, ವಾಟ್ ಇಟ್ ಮೀನ್ಸ್ ಟು ಮೀ. ಫ್ರೀಡಮ್ ಅಂತ ಅಂದರೆ ನನಗೆ ವಾಟ್ ಡು ಐ ಮೀನ್. ಓಕೆ, ಸೊ ಇದನ್ನೆಲ್ಲ ಕನ್ಫ್ಯೂಷನ್ ಇಟ್ಕೊಂಡು ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ಆ ಡೆಫಿನೇಷನನ್ನು ಬಾರೋ ಮಾಡಿಕೊಂಡು, ಇಲ್ಲ ಪ್ರಪಂಚದಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅದೇ ಥರ ಫಾಲೋ ಮಾಡಿಕೊಂಡು, ಸೊ ಆ ಥರ ಮಾಡ್ತಿದ್ರೆ ನಿಮ್ಮ ಒಂದು ಯುನೀಕ್ನೆಸ್ಗೆ, ನಿಮ್ಮ ಒರಿಜಿನಾಲಿಟಿಗೆ ಮೋಸ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಗ್ರೂಪ್ ನಂಬರ್ 1. ಸೊ ದಿಸ್ ಇಸ್ ದ ಟೈಮ್ ನಿಮ್ಮ ಒಂದು ಕಂಪ್ಲೀಟ್ ನಿಮ್ಮ ಸೋಲ್ ಎಕ್ಸ್ಪ್ರೆಷನನ್ನು ನೀವು ಫ್ರಂಟ್ಗೆ ತರೋ ಅಂಥ ಟೈಮ್ ಇದು ನೀವು ನಿಮ್ಮ ಲೈಫಲ್ಲಿ. ಸೊ ಇಷ್ಟು ದಿನ ನೀವು ಬ್ಯಾಕ್ಗ್ರೌಂಡಲ್ಲಿ ಇದ್ದಿದ್ದಾಯಿತು, ಇವಾಗ ಫ್ರಂಟಿಗೆ ಬರ್ತಾ ಇದ್ದೀರಾ. ನೀವು ಫ್ರಂಟಿಗೆ ಬರಬೇಕಾದ್ರೆ ನಿಮ್ಮ ಆ ಒರಿಜಿನಾಲಿಟಿ, ನಿಮ್ಮ ಒರಿಜಿನಲ್ ಕ್ಯಾರೆಕ್ಟರ್ನ ಪ್ರಪಂಚಕ್ಕೆ ತೋರಿಸ್ಬೇಕಾದ್ರೆ ಅದು ಫಸ್ಟ್ ಏನಂತ ನೀವು ತಿಳ್ಕೊಳ್ಬೇಕಲ್ವಾ. ಸೊ ಆ ಒಂದು ಟೈಮ್ ಇದು ಡಿಫೈನ್ ಮಾಡುವಂಥ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ವಾಟ್ ಈಸ್ ದಟ್ ಯು ವಾಂಟ್ ಇನ್ ಲೈಫ್, ನಿಮಗೆ ನಿಜವಾಗ್ಲೂ ನಿಮಗೆ ಖುಷಿ ಕೊಡೋ ಅಂಥದ್ದು ಏನು. ಸೊ ಶಿ ಈಸ್ ಲೈಕ್, ಅವ್ರು ಹೇಳಿದ್ರು ಅಂತ ಹೇಳಿ ನಿಮಗೆ ಓಕೆ ಇದು ಮಾಡಿದರೆ ಖುಷಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಇಸ್ ದಿಸ್ ರಿಯಲಿ ಮೇಕಿಂಗ್ ಯು ಹ್ಯಾಪಿ. ಸೊ ಈ ಸಮಯ ಬಂದು ಎಲ್ಲನೂ ಕ್ವೆಶ್ಚನ್ ಮಾಡೋದು. ಈಸ್ ದಿಸ್ ಮೇಕಿಂಗ್ ಮಿ ಹ್ಯಾಪಿ, ಈಸ್ ದಿಸ್ ಮೇಕಿಂಗ್ ಮಿ ಹ್ಯಾಪಿ, ಇದು ನನಗೆ ಖುಷಿ ಕೊಡ್ತಾ ಇದೆಯಾ, ಇದು ನನಗೆ ಖುಷಿ ಕೊಡ್ತಾ ಇದೆಯಾ, ಇಲ್ಲ ಅಂದರೆ ಯಾಕೆ ಮಾಡ್ತಾ ಇದ್ದೀನಿ ನಾನು ಇದನ್ನ. ಓಕೆ, ಈ ಪ್ರಾಬ್ಲಮ್ ಇದೆ ಹಾಗಾಗಿ ಇದನ್ನ ಮಾಡ್ತಾ ಇದ್ದೀನಿ. ಸೊ ಹೆಂಗೆ ಅದರದ್ದು ಆಲ್ಟರ್ನೇಟ್ ಆಪ್ಷನ್ ಏನು, ಹೌ ಕ್ಯಾನ್ ಐ ಬಿ ಹ್ಯಾಪಿ. ಓಕೆ, ಸೊ ಹ್ಯಾಪಿನೆಸ್ ಇಸ್ ಅ ಚಾಯ್ಸ್ ಅಂತ ಹೇಳ್ತಾರೆ. ಸೊ ಇವಾಗ ನೀವು ಆ ಚೂಸ್ ಮಾಡುವಂಥ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ದೇರ್ ಇಸ್ some good news, good message, good hope, very hopeful life. ನೀವು ಇನ್ನು ಮುಂದೆ ಹೋಗ್ತಾ there is lot of happiness, success, achievements, rewards, recognitions, miracles, manifestations. ಇದೆಲ್ಲ ಆಗಬೇಕಂತ ಅಂದರೆ ನಿಮಗೆ ಬೇಕಾಗಿರೋ ಥರ ಫಸ್ಟ್ ನಿಮಗೆ ಏನು ಬೇಕು ಅದನ್ನು ಡಿಫೈನ್ ಮಾಡುವಂಥ ಸಮಯ ಇದು. ಯಾಕೆಂದರೆ ನೀವು ಬೇಡದೇ ಇರೋದನ್ನ ನಿಮ್ಮ ಜೀವನಕ್ಕೆ ತಗೊಂಡು ಯು ಡೋಂಟ್ ಹ್ಯಾವ್ ಟು ಕಾಂಪ್ರಮೈಸ್ ಇನ್ ಲೈಫ್. ಬೇರೆಯವ್ರು ಹೇಳಿದ್ನ ನೀವು ಹೌದೇನೋ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಲೈಫಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಡಿ. ನಿಮಗೆ ಏನು ಬೇಕು ಅಂತ ಡಿಫೈನ್ ಮಾಡುವಂಥ ಸಮಯ. ದಿಸ್ ಇಸ್ ದ ಟೈಮ್ ವೇರ್ ಯು ರಿಯಲಿ ಸಿಟ್ ಡೌನ್ ಆ್ಯಂಡ್ ಏನೇನು ನೀವು ಡ್ರೀಮ್ ಏನಿದೆ ನಿಮ್ಮ ಮನಸ್ಸಲ್ಲಿ ಅದನ್ನು ಬರೆದು, is this what I want, is this
ಟ್ರೂಲಿ ವಾಟ್ ಐ ವಾಂಟ್ ಅಂತ ಹೇಳಿ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳೋ ಅಂಥ ಸಮಯ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ಜಸ್ಟಿಸ್ ಆ್ಯಂಡ್ ಆರ್ಕೇಂಜಲ್ ರಫಾಯಲ್ ಅರ್ಥಲ್ಲಿ ಇವಾಗ ಯಾರ್ಯಾರು ಅವ್ರವ್ರ ಲೈಫ್ ಪರ್ಪಸ್ಸಿಗೆ ಸ್ಟೆಪ್ ಇನ್ ಆಗ್ತಾ ಇದ್ದಾರೆ ಅಥವಾ ಅವರ ಪವರಲ್ಲಿ ಅವರು ನಿಂತ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ, ಯಾರಿಗೆ ಯಾವ ಥರ ಹೀಲಿಂಗ್ ಬೇಕು, ಯಾರು ಅನ್ನೆಸೆಸರಿ ಬ್ಯಾಗೇಜಸ್ಸು, ಬರ್ಡನ್ಸು, ಹೆಲ್ತ್ ಇಶ್ಯೂಸು, ಎಮೋಷನ್ಸು, ಈ ಹೆವಿ ಎನರ್ಜಿನ ಕ್ಯಾರಿ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ರಿಲೀಸ್ ಮಾಡ್ತೀವಿ, ಇಲ್ಲ ನಾವು ಮುಂದೆ ಹೋಗ್ತೀವಿ, ನಾನು ಇದನ್ನು ರಿಲೀಸ್ ಮಾಡಬೇಕು, ನಾನು ರೆಡಿ ಇದ್ದೀನಿ, ನಾನು ಪಾಸ್ಟಿಂದ ನಾನು ಮುಂದೆ ಹೋಗೋಕ್ಕೆ ರೆಡಿ ಇದ್ದೀನಿ, ಹೆಲ್ಪ್ ಮೀ ಅಂತ ನೀವು ಕೇಳಿದಾಗ ಪ್ರೇಯರಲ್ಲಿ ಆರ್ಕೇಂಜಲ್ ರಫಾಯಲ್ ಇಸ್ ದ ಒನ್ ಬಂದು ನಿಮಗೆ ಸಹಾಯ ಮಾಡೋದು, ನೀವು ಎಲ್ಲನೂ ರಿಲೀಸ್ ಮಾಡೋದಕ್ಕೆ, ಅನ್ನೆಸೆಸರಿ ಎನರ್ಜೀಸು, ಓಲ್ಡ್ ಬ್ಯಾಗೇಜಸ್ಸು, ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸು, ಪೇನು, ಎಮೋಷನ್ಸು, ಮತ್ತು ಹಾರ್ಟ್ ಬ್ರೇಕ್ಸು, ಆಲ್ ದ ಡ್ಯಾಮೇಜ್ ದಟ್ ವಿ ಡೂ ನಮ್ಮ ಲೈಫಲ್ಲಿ, ನಮ್ಮ ಫಿಸಿಕಲ್ ಡ್ಯಾಮೇಜು ಇರ್ಬೋದು, ಎಮೋಷ್ನಲಿ ವಿ ಮೇ ಗೆಟ್ ಡ್ಯಾಮೇಜ್ಡ್, ಮತ್ತು ನಮ್ಮ ಸೋಲ್ ಎಸೆನ್ಸ್ನ ಕಳ್ಕೊಳ್ತೀವಿ ಡೀಪಾಗಿ ಹರ್ಟ್ ಆದಾಗ, ಗ್ರೀವಿಯನ್ಸಲ್ಲಿದ್ದಾಗ, ಗ್ರೀವ್ ಮಾಡ್ತಿದ್ದಾಗ. ಸೊ ಇಂಥ ಸಮಯದಲ್ಲಿ ಆ ಬೇಡದೇ ಇರೋದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ ಸಹಾಯ ಮಾಡೋದು ಆರ್ಕೇಂಜಲ್ ರಫಾಯಲ್. ಹೀಲರ್ಸ್ಗೆ ಆರ್ಕೇಂಜಲ್ ರಫಾಯಲ್ ಇಸ್ ದ ಮೇನ್ ಆರ್ಕೇಂಜಲ್. ನೀವು ಏಂಜಲಿಕ್ ಹೀಲಿಂಗ್ ಎಲ್ಲ ಮಾಡ್ತಿದ್ರೆ ಯು ಮೇ ನೋ ಹಿಮ್ ವೆರಿ ವೆಲ್. ಹೀ ಹೆಲ್ಪ್ಸ್ ಇನ್ ಹೀಲಿಂಗ್ ಎನಿ ಕೈಂಡ್ ಆಫ್ ಪೇನ್, ವರಿ, ಸಫರಿಂಗ್ ಏನನ್ನು ನೀವು ಕ್ಯಾರಿ ಮಾಡ್ತಿರ್ತೀರಾ ಅದನ್ನು ರಿಲೀಸ್ ಮಾಡೋದಕ್ಕೆ ಸಹಾಯ ಮಾಡೋದು ಆರ್ಕೇಂಜಲ್ ರಫಾಯಲ್. ಸೊ ತುಂಬ ಹೀಲಿಂಗ್ ನಡೀತಾ ಇದೆ, ತುಂಬ ರಿಲೀಸ್ ಮಾಡ್ತಾ ಇದ್ದೀರಾ, ತುಂಬ ಬಿಡ್ತಾ ಇದ್ದೀರಾ, ಸೊ ಎಲ್ಲ ಮಾಡ್ತಾ ಇದ್ದೀರಾ, ಯು ಆರ್ ಆನ್ ದ ರೈಟ್ ಪಾತ್. ಓಕೆ, ಇನ್ನೊಂದು ಈ ಕಾರ್ಡಿಂದ ನಿಮಗೆ ಡೈರೆಕ್ಟಾಗಿ ಮೆಸೇಜು, ಕ್ಲಿಯರ್ ಕಟ್ ಮೆಸೇಜು, ಯು ಆರ್ ಆನ್ ದ ರೈಟ್ ಪಾತ್, ಅದರಲ್ಲಿ ಡೌಟೇ ಇಲ್ಲ, ಯು ಆರ್ ಆನ್ ದ ರೈಟ್ ಪಾತ್, ಯು ಆರ್ ಎಕ್ಸಾಕ್ಟ್ಲಿ ವೇರ್ ಯು ಆರ್ ಸಪೋಸ್ ಟು ಬಿ. ನೀವೆಲ್ಲಿ ಇರಬೇಕು ಅಲ್ಲಿ ಕರೆಕ್ಟ್ ಆದಂಥ ಜಾಗದಲ್ಲಿ, ಕರೆಕ್ಟ್ ಆದಂಥ ಸಮಯದಲ್ಲಿ ನೀವು ಅಲ್ಲಿ ಇದ್ದೀರಾ, ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನ ನೀವು ಪ್ರೇ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಹೆಂಗೆ ರಿಲೀಸ್ ಮಾಡೋದು, ಹೆಂಗೆ ಮುಂದೆ ಹೋಗೋದು, ಐ ಆಮ್ ರೆಡಿ ಅಂತ ನೀವು ಕೆಳಗಡೆ ಕಮೆಂಟ್ಸ್ ಎಲ್ಲ ಮಾಡಿರೋದು ಇಷ್ಟು ದಿನ, ಐ ಆಮ್ ರೆಡಿ ಟು ಮೂವ್ ಆನ್, ಐ ಆಮ್ ರೆಡಿ ಫಾರ್ ದಿಸ್ ನ್ಯೂ ಬಿಗಿನಿಂಗ್ ಅಂತೆಲ್ಲ ಮೆಸೇಜ್ ಮಾಡೋದು ನಾವು ಸುಮ್ಮನೆ ಮಾಡಿಸ್ತಾ ಇರೋದಲ್ಲ. ಯು ಆರ್ ಅಫರ್ಮಿಂಗ್ ಟು ದ ಯೂನಿವರ್ಸ್, ಐ ಆಮ್ ರೆಡಿ ಟು ಮೂವ್ ಫಾರ್ವರ್ಡ್, ನನ್ನ ಬಿಗಿನಿಂಗ್, ಐ ಆಮ್ ರೆಡಿ ಫಾರ್ ದಿಸ್ ನ್ಯೂ ಬಿಗಿನಿಂಗ್ ಅಂತ ಎಲ್ಲ. ಸೊ ಇವಾಗ ಆರ್ಕೇಂಜಲ್ ರಫಾಯಲ್ ಇಸ್ ಹೆಲ್ಪಿಂಗ್ ಯು ರಿಲೀಸ್ ಆಲ್ ದೋಸ್ ಬ್ಯಾಗೇಜಸ್. ಮತ್ತು ಶೋ ಜಸ್ಟಿಸ್ ಅಂದರೆ ದಿಸ್ ಇಸ್ ಕಾರ್ಮಿಕ್ ಬ್ಯಾಲೆನ್ಸ್. ನಿಮ್ಮ ಲೈಫಲ್ಲಿ ಇವಾಗ ಪಾಸಿಟಿವ್ ಕಾರ್ಮಿಕ್ ಸೈಕಲ್ ಶುರು ಆಗ್ತಾ ಇರುವಂಥ ಸಮಯ. ಸೊ ಲಾಟ್ ಆಫ್ ಮ್ಯಾನಿಫೆಸ್ಟೇಷನ್ಸ್, ರಿವಾರ್ಡ್ಸ್, ಬ್ರೇಕ್ ಥ್ರೂಸ್, ಮತ್ತು ಸಡನ್ನಾಗಿ ಥಿಂಗ್ಸ್ ಸ್ಟಾರ್ಟ್ಸ್ ಟು ವರ್ಕ್, ಈ ಥರ ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆಗ್ತಾ ಇರೋವಂಥ ಸಮಯ. ಸೊ ಈ ಸಮಯದಲ್ಲಿ ಕನ್ಫ್ಯೂಸ್ ಆಗಬೇಡಿ, ಬೇರೆ ಯುನೋ ನಿಮಗೆ ಇಷ್ಟ ಇಲ್ಲದೆ ಇರೋದನ್ನ ಇಲ್ಲ ಕಾಂಪ್ರಮೈಸ್ ಮಾಡಿಕೊಂಡು, ಇಲ್ಲ ಯಾರೋ ಏನೋ ಹೇಳಿದರು ಅಂತ ಹೇಳಿ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗೋದು, ಇಲ್ಲ ಅದರಲ್ಲಿ ಓಕೆ ಅಂತ you just live like yeah this is fine ಅಂತ. ಬಟ್ ಏಂಜಲ್ಸ್ ಎಲ್ಲ ಹೇಳ್ತಾ ಇರೋದು ನೋ, ಫೈನ್, ಜಸ್ಟ್ ಓಕೆ, ಬರೀ ಜಸ್ಟ್ ಓಕೆ ಲೈಫ್ ಬೇಡ ನಮಗೆ, ನಿಮಗೋಸ್ಕರ ವಿ ವಾಂಟ್ ಆ್ಯನ್ ಅಮೇಝಿಂಗ್ ಲೈಫ್ ಫಾರ್ ಯು. ಜಸ್ಟ್ ಓಕೆ, ನೋ, ವಿ ವಾಂಟ್ ಆ್ಯನ್ ಅಮೇಝಿಂಗ್ ಲೈಫ್ ಫಾರ್ ಯು. ಸೊ ಹಾಗಾಗಿ ನಿಮಗೆ ಏನು ಬೇಕು ಏನು ಬೇಡ ಅದ್ರ ಡೆಫಿನೇಷನನ್ನು ಕ್ಲಿಯರಾಗಿ ಡಿಫೈನ್ ಮಾಡೋ ಅಂಥ ಸಮಯ ಇದು. ಸೊ ದಟ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ಎಕ್ಸಾಕ್ಟ್ಲಿ ನಿಮ್ಗೆ ಏನು ಬೇಕು ಅದನ್ನು ಮಾತ್ರ ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಸೊ ದಿಸ್ ಇಸ್ ದ ಟೈಮ್ ಫಾರ್ ಡಿಫೈನಿಂಗ್ ವಾಟ್ ಯು ವಾಂಟ್ ಅಂತ ಹೇಳ್ತಾ ಇದ್ದಾರೆ. ಯಾ, ಡೆತ್. This is death of your past. Group number 1, that is what Archangel Raphael ವರ್ಕ್ ಮಾಡ್ತಾ ಇರೋದು ನಿಮ್ಮ ಜೊತೆ ಇವಾಗ. ದಿಸ್ ಇಸ್ ಡೆತ್. ನಿಮ್ಮ ಪಾಸ್ಟಲ್ಲಿ ಏನೇನು ಡೆತ್ ಎಲ್ಲ ಆಗಿತ್ತು, ಮೇ ಬಿ ಯಾರೋ ಬಿಟ್ಟು ಹೋಗಿರ್ಬೋದು, ಇಲ್ಲ ನೋವಾಗಿರ್ಬೋದು, ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು, ನೀವು ಫಿಸಿಕಲಿ ನೋವಾಗಿರ್ಬೋದು, ಯಾವುದೋ ಹೀಲಿಂಗ್ ಬೇಕಂತ ಬಯಸ್ತಿರ್ಬೋದು, ಅದೆಲ್ಲ ಆಗ್ತಾ ಇದೆ. ಸೊ ವಾಟ್ ಎವರ್ ದ ಡ್ಯಾಮೇಜ್ ದಟ್ ಹ್ಯಾಪೆಂಡ್ ಅದೆಲ್ಲ ನಿಮಗೆ ಇವಾಗ ಸರಿ ಆಗ್ತಾ ಇರೋವಂಥ ಸಮಯ ಅಂತ ಹೇಳ್ತಾ ಇದ್ದಾರೆ. ವಿತ್ ದಿಸ್ ಕಾರ್ಡ್ ಇಟ್ ಈಸ್ ಡೆಫಿನೆಟ್ಲಿ ದಿಸ್ ಇಸ್ ಎಮೋಷನಲ್ ಫುಲ್ಫಿಲ್ಮೆಂಟ್. ಈ ಡೆತ್ ಎಲ್ಲಿ, ಈ ಪೇನ್ ಎಲ್ಲಿ, ಈ ಸಫರಿಂಗ್ ಎಲ್ಲಿ, ಸೊ ಎಮೋಷನಲ್ ಫುಲ್ಫಿಲ್ಮೆಂಟ್ ಫ್ರಮ್ ದಿಸ್ ಪೇನ್ ಟು ಹ್ಯಾಪಿನೆಸ್. ಓಕೆ, ಈ ಟ್ರಾನ್ಸಿಷನ್ ಆಗ್ತಾ ಇರೋದು. ಸೊ ಆರ್ಕೇಂಜಲ್ ಗೇಬ್ರಿಯಲ್ ಇವತ್ತು ನಿಮಗೆ ಈ ಸಂದೇಶ ಕೊಡಕ್ಕೆ ಬಂದಿರೋದು, ಬಿಕಾಸ್ ಶಿ ಈಸ್ ದ ಮೆಸೆಂಜರ್ ಆಫ್ ಗಾಡ್. ಸೊ ಅವರ ಮೆಸೇಜು ದೇವರಿಂದ, ನೀವು ನಂಬಿರೋ ದೇವರಿಂದ ಇವತ್ತು ಇವ್ರ ಥ್ರೂ ಕಳಿಸ್ತಾ ಇರೋದು, ನನ್ನ ಥ್ರೂ ಕಳಿಸ್ತಾ ಇರೋದು. ಯು ಆರ್ ಮೂವಿಂಗ್ ಫ್ರಮ್ ಪೇನ್ ಟು ಹ್ಯಾಪಿನೆಸ್, ಓಕೆ, ಫ್ರಮ್ ಸಫರಿಂಗ್ ಟು ಫುಲ್ಫಿಲ್ಮೆಂಟ್. ದಟ್ ಈಸ್ ಅ ಮೇಜರ್ ಟ್ರಾನ್ಸಿಷನ್. ಈ ಸಮಯದಲ್ಲಿ ಇಲ್ಲಿಂದ ಈ ಥರ ಒಂದು ಟ್ರಾನ್ಸಿಷನ್ ನಡೀತಾ ಇರೋವಂಥ ಸಮಯದಲ್ಲಿ ಲೈಕ್ ಕಾರ್ಮಿಕ್ ಜಸ್ಟಿಸ್ ಬರ್ತಾ ಇದೆ ನಿಮಗೆ. ಲೈಕ್ ಏನೆಲ್ಲ
ಏನೆಲ್ಲ ಇಂಬ್ಯಾಲೆನ್ಸ್ ಆಗಿತ್ತು ನಿಮ್ಮ ಲೈಫಲ್ಲಿ, ಇಷ್ಟು ದಿನ ನೀವು ಏನೇನೆಲ್ಲ ಅನುಭವಿಸಿದ್ರಿ ಅದ್ರ ಆಪೋಸಿಟ್ ಇವಾಗ ವೀಲ್ಸ್ ಆರ್ ಟರ್ನಿಂಗ್, ವೀಲ್ ಟರ್ನ್ ಆಗ್ತಾ ಇದೆ ನಿಮ್ಮ ಕಡೆ. ಇವಾಗ ಪಾಸಿಟಿವ್ ಕಾರ್ಮಿಕ್ ಸೈಕಲ್ ಶುರು ಆಗ್ತಾ ಇದೆ. ಸೊ ಇವಾಗ ಹುಷಾರಾಗಿರಿ. ಏನು ಬೇಕು ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ತುಂಬ ಈಸಿ ಆದಂಥ ಸಮಯ ಇವಾಗ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಲಾಡ್ ಆಫ್ ಗುಡ್ ನ್ಯೂಸ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ಲಾಡ್ ಆಫ್ ಬ್ರೇಕ್ ಥ್ರೂಸ್, ಆಪರ್ಚುನಿಟೀಸ್, ಹೊಸ ಕರಿಯರ್ ಇರ್ಬೋದು. ಡೆಫಿನೆಟ್ಲಿ ದರ್ ಆರ್ ಲಾಡ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಗುಡ್ ನ್ಯೂಸ್ ಮುಂದೆ ಹೋಗ್ತಾ ಬಟ್ ನೀವಲ್ಲಿ ಹೋಗೋದಕ್ಕೆ ಮುಂಚೆ ಯು ಹ್ಯಾವ್ ಟು ರಿಲೀಸ್. This is what Archangel Gabriel is telling you. You have to release negative ನೆಗೆಟಿವ್ ಕಂಡೀಷನಿಂಗ್ ಅನ್ನೋದಕ್ಕಿಂತ ಈ ಫಾಲ್ಸ್ ಬಿಲೀವ್ಸ್ ಮತ್ತು ಬೇರೆಯವ್ರು ಏನೇನು ಹೇಳಿದ್ರು ಅದನ್ನು ನೀವು ಬಾರೋ ಮಾಡ್ಕೊಂಡಿದ್ರೆ ನೀವು ಡೆಫಿನಿಷನ್ ಇದೆಲ್ಲ ರಿಲೀಸ್ ಮಾಡುವಂಥ ಟೈಮ್ ನಿಮಗೆ. ಬಿಕಾಸ್ ನೀವು ಪಾಸಿಟಿವ್ ಸೈಕಲಿಗೆ ಹೋಗ್ತಾ ಇದ್ದೀರಾ ಇವಾಗ. ಅದಕ್ಕೆ ಹೋಗೋದಕ್ಕೆ ಮುಂಚೆ ಫಸ್ಟು ಡಿಫೈನ್ ಮಾಡ್ಕೊಳ್ಳಿ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ನಿಮ್ಮ ಲೈಫಲ್ಲಿ ಅಂತ ಹೇಳಿ. ನಿಮ್ಮ ಡೆಫಿನಿಷನ್ ಏನು, ಲೈಫ್ ಅಂದರೆ ನಿಮ್ಮ ಪ್ರಕಾರ ಏನು, ಹ್ಯಾಪಿನೆಸ್ ಅಂದರೆ ನಿಮ್ಮ ಪ್ರಕಾರ ಏನು, ಸಕ್ಸಸ್ ಅಂದರೆ ನಿಮ್ಮ ಪ್ರಕಾರ ಏನು, ಗ್ರೋತ್ ಅಂದರೆ ನಿಮ್ಮ ಪ್ರಕಾರ ಏನು, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಫ್ರೀಡಮ್ ಅಂದರೆ ನಿಮ್ಮ ಪ್ರಕಾರ ಏನು. ಆ ಡೆಫಿನಿಷನನ್ನು ನೀವು ಡಿಫೈನ್ ಮಾಡೋ ಅಂಥ ಸಮಯ ಇದು. ಸೊ ಮೆಸೇಜ್ ಫ್ರಮ್ ದ ಮೆಸೆಂಜರ್ ಆಫ್ ಗಾಡ್. ನೀವು ಪಾಸಿಟಿವ್ ಸೈಕಲ್, ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ಮೂವ್ ಆಗ್ತಾ ಇದ್ದೀರಾ. ಮೂವ್ ಆಗ್ತಾ ಇರೋ ಸಮಯದಲ್ಲಿ ಫಸ್ಟು ನಿಮಗೆ ಕೋರ್ ವ್ಯಾಲ್ಯೂ, ನಿಮ್ಮ ಲೈಫ್ನ ವ್ಯಾಲ್ಯೂಸ್ನ ಡಿಫೈನ್ ಮಾಡುವಂಥ ಸಮಯ ಇದು. ಸೊ ದಟ್ ಯು ಕ್ಯಾನ್ ಗೆಟ್ ಇನ್ ಟು ಅ ಪಾಸಿಟಿವ್ ಸೈಕಲ್. ನಿಮಗೆ ಏನು ಬೇಕೋ ಅದನ್ನು ಮಾತ್ರ ಮ್ಯಾನಿಫೆಸ್ಟ್ ಮಾಡ್ಬೋದು, ಕಾಂಪ್ರಮೈಸ್ ಮಾಡ್ಕೊಳ್ದಿರಾ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಆರ್ಕೇಂಜಲ್ ಗೇಬ್ರಿಯಲಿಂದ ಮತ್ತು ಏಂಜಲಿಕ್ ರೆಲ್ಮಿಂದ, ಬರೀ ಓಕೆ ಲೈಫ್ ಬೇಡ ನಮಗೆ, ನಿಮಗೋಸ್ಕರ ವಿ ವಾಂಟ್ ಯುವರ್ ಲೈಫ್ ಟು ಬಿ ಅಮೇಝಿಂಗ್ಲಿ ವಂಡರ್ಫುಲ್. ಓಕೆ, ಸೊ ಡೋಂಟ್ ಸೆಟಲ್, ಡೋಂಟ್ ಕಾಂಪ್ರಮೈಸ್. ನಿಮಗೆ ಏನು ಬೇಕೋ ಅದನ್ನು ಡಿಫೈನ್ ಮಾಡಿ. ಯಾಕೆಂದರೆ ಲೈಫ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್ ವೆರಿ ವೆರಿ ಸೂನ್. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ಏಂಜಲಿಕ್ ರೆಲ್ಮಿಂದ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಮನ್ಸಾಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಫಸ್ಟು ಲೈಫಲ್ಲಿ ನಿಮಗೆ ಏನು ಬೇಕು, ಯಾಕೆ ಬೇಕು ಅದನ್ನೆಲ್ಲ ಡಿಫೈನ್ ಮಾಡಿ. ಓಕೆ, ಆ್ಯಂಡ್ ಗುಡ್ ಲಕ್. ಯು ಆರ್ ಮೂವಿಂಗ್ ಇನ್ ಟು ಪಾಸಿಟಿವ್ ಕಾರ್ಮಿಕ್ ಸೈಕಲ್. ಆಲ್ ರೈಟ್, ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ಓಕೆ, ಸೊ ನನಗೆ ಈ ಕಾರ್ಡ್ ಫಸ್ಟ್ ಆಫ್ ಆಲ್ ದಿಸ್ ಈಸ್ ಕನೆಕ್ಟೆಡ್ ಟು ರೂಟ್ ಚಕ್ರನೂ ಅಲ್ಲ. ರೂಟ್ ಚಕ್ರಕ್ಕಿಂತ ನಮ್ಮ ಫೀಟ್ ಕೆಳಗಡೆ, ನಮ್ಮ ಪಾದದ ಕೆಳಗಡೆ 6ರಿಂದ 8 ಇಂಚ್ ಕೆಳಗಡೆ ಇನ್ನೊಂದು ಚಕ್ರ ಇರುತ್ತೆ, ರೂಟ್ ಸ್ಟಾರ್ ಚಕ್ರ ಅಂತ ಹೇಳಿ. ದಟ್ ಈಸ್ ದ ಚಕ್ರ ದಿಸ್ ಕಾರ್ಡ್ ಇಸ್ ಕನೆಕ್ಟೆಡ್ ಟು. ಅದು ಬಂದು ನಮ್ಮ ವೆರಿ ಫೌಂಡೇಶನ್. ಟು ಬಿ ಹ್ಯಾಪಿ, ಜೀವನದಲ್ಲಿ ನೀವು ಕಂಫರ್ಟಬಲ್ ಆಗಿರೋದಕ್ಕೆ, ಸೆಕ್ಯೂರ್ಡ್ ಆಗಿರೋದಕ್ಕೆ, ಖುಷಿಯಾಗಿರೋದಕ್ಕೆ, ಯುನೋ ಲೈಕ್ ಲಕ್ಸುರಿಯಸ್ ಆಗಿರೋದಕ್ಕೆ, ವಾಟ್ ಎವರ್ ದಟ್ ಈಸ್. ಸೊ ನೀವು ನಿಮ್ಮ ಕಂಫರ್ಟಿಗೆ ಈ ಲೈಫ್ ಟೈಮಲ್ಲಿ ನೀವು ಏನು ಮಟೀರಿಯಲ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಏನು ಬೇಕು ನಿಮಗೆ ಜೀವನದಲ್ಲಿ, ಏನು ಬೇಡ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೆ ಈ ಪರ್ಟಿಕ್ಯುಲರ್ ರೀಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದಿಸ್ ಕಾರ್ಡ್ ಇಸ್ ಟೆಂಪ್ರೆನ್ಸ್ ಕಾರ್ಡ್. ಟೆಂಪ್ರೆನ್ಸ್ ಅಂತ ಅಂದರೆ ಹೀಲಿಂಗ್, ಬ್ಯಾಲೆನ್ಸ್ ಮತ್ತು ಪೇಷನ್ಸ್. ನೀವು ಜೀವನದಲ್ಲಿ ತುಂಬ ಪೇಷನ್ಸಿಂದ ಏನಕ್ಕಾದರೂ ವೇಟ್ ಮಾಡ್ತಿದ್ರೆ, ಎಷ್ಟೊಂದು ಸಲ ಪೇಷನ್ಸ್ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಾಗ್ಲೂ, ಇಲ್ಲ ನಾನು ಹೋಪ್ಫುಲ್ ಆಗಿರ್ತೀನಿ, ನಾನು ಮುಂದೆ ಹೋಗ್ತೀನಿ, ಇಲ್ಲ ಇವತ್ತಿಲ್ಲ ನಾಳೆ ಇಲ್ಲ ನಾಳಿದ್ದು ಸರಿ ಹೋಗುತ್ತೆ ಅಂತ ಹೇಳಿ, ಇಲ್ಲ ಸರಿ ಹೋಗುತ್ತೆ ಅನ್ನೋದಕ್ಕಿಂತ ನನಗೆ ಗೊತ್ತು ಈ ಬದಲಾವಣೆ ಆಗುತ್ತೆ ಅಂತ ಹೇಳಿ ನೀವು ಹೋಪ್ಫುಲ್ ಆಗಿದ್ರಲ್ಲ, ಅದಕ್ಕೆ ರಿವಾರ್ಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದೆರ್ ಇಸ್ ಸಮ್ ಕೈಂಡ್ ಆಫ್ ರಿವಾರ್ಡ್, ದೆರ್ ಇಸ್ ಸಮ್ ಕೈಂಡ್ ಆಫ್ ವಿಶ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ಅದು ನಿಮ್ಮ ಜಾಬಲ್ಲಿರ್ಬೋದು, ಕರಿಯರಲ್ಲಿರ್ಬೋದು, ಇಲ್ಲ ರಿಲೇಷನ್ಶಿಪ್ಪಲ್ಲಿರ್ಬೋದು. ದೆರ್ ಇಸ್ ಸಮ್ ಮಟೀರಿಯಲಿಸ್ಟಿಕ್ ಆಸ್ಪೆಕ್ಟಲ್ಲಿ ನಿಮಗೆ ದೆರ್ ಇಸ್ ಅ ಬ್ರೇಕ್ ಥ್ರೂ ಅಂತ ಹೇಳ್ತಾ ಇದ್ದಾರೆ. ನೀವು ಇಷ್ಟು ದಿನ ಪೇಷನ್ಸ್ ಆಗಿ ವೇಟ್ ಮಾಡಿದ್ದು ಇಟ್ ಈಸ್ ಹ್ಯಾಪನಿಂಗ್ ಫೈನಲಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆರ್ ಇಸ್ ಅ ರ್ಯಾಬಿಟ್ ಹಿಯರ್. ರ್ಯಾಬಿಟ್ ಈಸ್ ಸಿಂಬಲೈಸಸ್ ಗುಡ್ ಲಕ್. ಓಕೆ, ಸೊ ದೆರ್ ಇಸ್ ಗುಡ್ ಲಕ್ ಆ್ಯಂಡ್ ದೆರ್ ಆರ್ ಬಟರ್ಫ್ಲೈಸ್. ಆ ಟ್ರಾನ್ಸಿಷನಲ್ ಫೇಸ್, ಇಷ್ಟು ದಿನ ಕತ್ಲಿಂದ ನೀವು ಆ ಟನಲಲ್ಲಿ ಮೂವ್ ಆಗ್ತಾ ಬರ್ತಾ ಫೈನಲಿ ಯು ಆರ್ ಸ್ಟಾರ್ಟ್ ಟು ಸೀಯಿಂಗ್ ದ ಲೈಟ್. ಇಟ್ಸ್ ಆಲ್ಮೋಸ್ಟ್ ದೇರ್, ಯು ಆರ್ ಆಲ್ಮೋಸ್ಟ್ ದೇರ್ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಆ ಕತ್ಲು ಮುಗಿತಾ ಬಂದಿದೆ. ಡೋಂಟ್ ಲೂಸ್ ಹೋಪ್ ಅಂತ ರಿಪೀಟ್ ಮಾಡ್ತಾ ಇರೋ ಥರ ಇದೆ. ಡೆಫಿನೆಟ್ಲಿ ದೆರ್ ಇಸ್ ಲಾಡ್ ಆಫ್ ಪಾಸಿಟಿವ್ ಚೇಂಜಸ್ ದಟ್ ಈಸ್ ವೇಟಿಂಗ್ ಫಾರ್ ಯು. ಪ್ಲೀಸ್ ಬಿ ಪೇಷಂಟ್.
ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಕನಸುಗಳು, ನಿಮ್ಮ ನಂಬಿಕೆಗಳು ಇದ್ಯಾವುದನ್ನು ಬಿಡಬೇಡಿ, ಧೈರ್ಯವಾಗಿ ಮುಂದೆ ಹೋಗ್ತಾ ಇರಿ. ಯು ಆರ್ ಡೂಯಿಂಗ್ ಗುಡ್. ಲೈಕ್ ನಿಮ್ಮನ್ನ ಚಿಯರ್ ಮಾಡೋಕ್ಕೆ ಅಂತಲೇ ಈ ರೀಡಿಂಗ್ ಅಂತ ಹೇಳ್ತಾ ಇದ್ದಾರೆ, ಎಸ್ಪೆಷಲಿ ಗ್ರೂಪ್ ನಂಬರ್ 2. ಸೊ ದಿಸ್ ಈಸ್ ಆಲ್ಸೋ ಐ ಆಮ್ ಗೆಟಿಂಗ್ ಮದರ್ ಸೀತಾ ಎನರ್ಜಿ ಬರ್ತಾ ಇದೆ. ಲೈಕ್ ಅಷ್ಟು ಕೆಳಗಡೆ ನಿಮ್ಮ ಪಾದಕ್ಕಿಂತ 8 ಇಂಚ್ ಕೆಳಗಡೆ ಹೋಗಿ ಆ ಸ್ಟಾರ್ ಬಂದು ನಿಮ್ಮ ಚಕ್ರ ಬಂದು ಇನ್ನೂ ಡೀಪಾಗಿ ಹೋಗಿ ಕನೆಕ್ಟ್ ಆಗಿ ಅರ್ಥದ ಕೋರಲ್ಲಿ ಕನೆಕ್ಟ್ ಆಗಿರೋ ಥರ ಅನ್ನಿಸ್ತಾ ಇದೆ, ಅರ್ಥದ ಸೆಂಟ್ರಲ್ಲಿ ಕನೆಕ್ಟ್ ಆಗಿರೋ ಥರ ಅನ್ನಿಸ್ತಾ ಇದೆ. ನಿಮ್ಮ ನೋವು, ಪೇನು, ಸಫರಿಂಗ್ ಏನೆಲ್ಲ ಇತ್ತು ಅರ್ತ್ ಬಂದು ಅಬ್ಸಾರ್ಬ್ ಮಾಡಿಕೊಂಡು ನಿಮ್ಮ ಹೀಲಿಂಗಿಗೆ, ನಿಮ್ಮ ಪೇಷನ್ಸ್ಗೆ, ನಿಮಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಮಾಡ್ತಾ ಇರೋ ಥರ ನನಗೆ ಎನರ್ಜಿ ಬರ್ತಾ ಇದೆ. ಆ್ಯಂಡ್ ದಿಸ್ ಕಾರ್ಡ್ ಡೆಕ್ಕಲ್ಲಿ ಎಲ್ಲೂ ಇದು ಇಂಥ ಒಂದು ಎನರ್ಜಿ ಅಂತ ಹೇಳಿಲ್ಲ, ಬಟ್ ಐ ಆಮ್ ಗೆಟಿಂಗ್ ದಿಸ್ ಎನರ್ಜಿ ಆಫ್ ಮದರ್ ಸೀತಾ. ಆಲ್ದೋ ದಿಸ್ ಇಸ್ ಕ್ಯಾಸಿಯಲ್ ಏಂಜಲ್ ಕ್ಯಾಸಿಯಲ್, ಬಟ್ ನನಗೆ ಬರ್ತಾ ಇರೋದು ಎನರ್ಜಿ ಬಂದು ಮದರ್ ಸೀತಾ. ಸೊ ಅವ್ರು ಹೆಂಗೆ ಪೇಷನ್ಸ್ ಆಗಿದ್ರು, ಎಷ್ಟೊಂದು ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿದರು, ಎಷ್ಟೊಂದು ಹರ್ಡಲ್ಸ್ ಫೇಸ್ ಮಾಡಿದರು, ಎಷ್ಟೊಂದು ಪ್ರಶ್ನೆಗಳು ಅವ್ರ ಅಗೇನ್ಸ್ಟು ಇಲ್ಲ ಅವ್ರನ್ನ ಡೌಟ್ ಪಟ್ಟಿದ್ದಿರ್ಬೋದು, ಅವ್ರ ಮೇಲೆ ನಂಬಿಕೆ ಇರ್ಬೋದು. ಬಟ್ ಎಲ್ಲ ಸಮಯದಲ್ಲಿ ಅವರು ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡ್ತಾ ಮುಂದೆ ಹೋಗ್ತಾ ಅವ್ರನ್ನ ಅವರು ಸ್ಟ್ರಾಂಗ್ ಮಾಡ್ಕೊಳ್ತಾ ಧೈರ್ಯ ಕೆಡ್ದಿರಾ, ಇಲ್ಲ ನನ್ನ ಕೈಲಿ ಆಗತ್ತೆ ಅಂತ ಹೇಳಿ ಮುಂದೆ ಹೋಗ್ತಿದ್ರಲ್ಲ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಯು ಆರ್ ವೆರಿ ಮಚ್ ಲವ್ಡ್. ನಿಮ್ಮ ಪೇಷನ್ಸ್, ನಿಮ್ಮ ಒಂದು ಯು ಹ್ಯಾವ್ ಪೇಷನ್ಸ್ ಲೈಕ್ ಮದರ್ ಅರ್ತ್. ಆ ಮದರ್ ಅರ್ತ್ಗಿರೋಂಥ ಪೇಷನ್ಸು, ಆ ಸೀತಾ ಮಾತೆಗಿದ್ದಂಥ ಪೇಷನ್ಸು, ಅಷ್ಟು ಪೇಷಂಟಾಗಿ ನೀವು ಇಷ್ಟು ಕಾಲ ನೀವು ಎಂತಕ್ಕೆ ವೇಟ್ ಮಾಡಿದ್ರಿ, ಏನಕ್ಕೋಸ್ಕರ ಹೋರಾಡಿದ್ರಿ, ಇಲ್ಲ ಏನಕ್ಕೋಸ್ಕರ ಧೈರ್ಯ ಕಳ್ಕೊಳ್ದೆ ಇದ್ರಿ, ಅದಕ್ಕೆಲ್ಲ ರಿವಾರ್ಡ್ಸ್ ಬರ್ತಾ ಇರೋವಂಥ ಸಮಯ. ಕೀಪ್ ಗೋಯಿಂಗ್, ಯು ಆರ್ ಡೂಯಿಂಗ್ ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಅಬ್ಸಲ್ಯೂಟ್ಲಿ ಡೂಯಿಂಗ್ ಗ್ರೇಟ್. ವಿ ಆರ್ ಪ್ರೌಡ್ ಆಫ್ ಯು. ಬೇರೆಯವರು ನಿಮ್ಮ ಜಾಗದಲ್ಲಿ ಇದ್ದರೆ ಇಷ್ಟು ಪೇಷನ್ಸ್ ಆಗಿ, ಇಷ್ಟು ಧೈರ್ಯವಾಗಿ ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ. ಎಷ್ಟೇ ಪ್ರಾಬ್ಲಮ್ ಆದರೂ ಜೀವನದಲ್ಲಿ ನೀವು ಭಯ ಆಗಿರ್ಬೋದು, ಇಲ್ಲ ಮುಂದೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ಬೋದು. ಬಟ್ ಕೆಲವು ಸಮಯ ಅಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ತಿರ್ಗಾ ಎದ್ದು, ಇಲ್ಲ ಐ ವಿಲ್ ವೇಟ್, ಇಲ್ಲ ಐ ವಿಲ್ ವರ್ಕ್ ಫಾರ್ ಇಟ್, ಅವ್ರು ಏನೋ ಒಂದು ನಿಮ್ಮನ್ನು ನೀವು ಬಿಟ್ಕೊಡ್ಲಿಲ್ಲ, ಇಷ್ಟೇ ಜೀವನ ಅಂತ ಹೆದರ್ಕೊಳ್ಳಿಲ್ಲ, ಮುಂದೆ ಹೋಗ್ತಾನೆ ಇದ್ದೀರಾ. ಸೊ ಅದಕ್ಕೆ ರಿವಾರ್ಡ್ ಬರೋ ಅಂಥ ಸಮಯ, ಲೈಕ್ ಪಾಸಿಟಿವ್ ಸೈಕಲ್ಗೆ ಹೋಗ್ತಾ ಇರೋವಂಥ ಸಮಯ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಯಾಕೆಂದರೆ ಗ್ರೂಪ್ ನಂಬರ್ 1ಗೂ ಬಂದು ಅವ್ರು ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ಎಂಟ್ರ್ ಆಗ್ತಾ ಇದ್ದಾರೆ. ಸೊ ನಿಮ್ಗೂ ಅದೇ ಮೆಸೇಜ್ ಬರ್ತಾ ಇರೋದು. ಬಟ್ ನೀವು ಗ್ರೂಪ್ ನಂಬರ್ 1ಗಿಂತ ನೀವು ಇನ್ನೂ ತೀರಾ ಅನುಭವಿಸಿದ್ದೀರಾ ಜೀವನದಲ್ಲಿ, ತುಂಬ ಸಫರ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಸೊ ಇವಾಗ ವೀಲ್ ಟರ್ನ್ ಆಗ್ತಾ ಇದೆ, ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆಗ್ತಾ ಇದೆ. ನೀವು ಇಷ್ಟು ದಿನ ಏನೇನೆಲ್ಲ ಕಷ್ಟಪಟ್ಟಿದ್ರೆ ಅದಕ್ಕೆಲ್ಲ ರಿವಾರ್ಡ್ಸ್ ಬರ್ತಾ ಇದೆ, ಅದಕ್ಕೆಲ್ಲ ಲೈಕ್ ಇಟ್ ಈಸ್ ನಾಟ್ ಗೋಯಿಂಗ್ ವೇಸ್ಟ್. ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದು ವೇಸ್ಟ್ ಅಲ್ಲ, ಅದಕ್ಕೆಲ್ಲ ರಿವಾರ್ಡ್ಸ್ ಬರ್ತಾ ಇದೆ. ಯು ಡಿಸರ್ವ್ ಬೆಟರ್ ಲೈಫ್, ಯು ಡಿಸರ್ವ್ ಬೆಟರ್ ರಿಲೇಷನ್ಶಿಪ್. ಸೊ ಈ ಧೈರ್ಯ ಕಳ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ದ ಮೇಜರ್ ಮೆಸೇಜ್ ನನಗೆ ಬರ್ತಾ ಇರೋದು ಈ ಕಾರ್ಡಿಂದ. ನೀವು ಮದುವೆ ವಿಚಾರದಲ್ಲಿ, ರಿಲೇಷನ್ಶಿಪ್ ವಿಚಾರದಲ್ಲಿ ತುಂಬ ಕಷ್ಟಪಟ್ಟಿದ್ರೆ, ಇಲ್ಲ ಹೊಸ ರಿಲೇಷನ್ಶಿಪ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ, ದಿಸ್ ಈಸ್ ಡೆಫಿನೆಟ್ಲಿ ಹ್ಯಾಪ್ನಿಂಗ್. ಈ ರಿಲೇಷನ್ಶಿಪ್ ನಿಮಗೋಸ್ಕರ ಸ್ಪೆಸಿಫಿಕ್ ಆಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ರಿಲೇಷನ್ಶಿಪ್ ಇರ್ಬೋದು. ಬಟ್ ಐ ಆಮ್ ಡೆಫಿನೆಟ್ಲಿ ಸೀಯಿಂಗ್ ಅ ನ್ಯೂ ರಿಲೇಷನ್ಶಿಪ್. ಕೆಲವ್ರಿಗೆ ಹೊಸ ಕೆಲಸ ಇರ್ಬೋದು, ಕೆಲಸ ಕಳ್ಕೊಂಡು ತುಂಬ ದಿನದಿಂದ ಕೆಲಸ ಇಲ್ದಿರ ಇರ್ಬೋದು. ನೀವು ಐ ಆಮ್ ಸೀಯಿಂಗ್ ಲಾಟ್ ಆಫ್ ಫೈನಾನ್ಷಿಯಲ್ ಸ್ಟ್ರಗಲ್ಸ್, ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ತುಂಬ ಇರ್ಬೋದು. ನೀವು ಈ ಎರಡರಿಂದನೂ ನಿಮಗೆ ಸಲ್ಯೂಷನ್ ಸಿಗತ್ತೆ, ನೀವು ಆಚೆ ಬರ್ತೀರಾ, ಯು ವಿಲ್ ಬಿ ಫೈನ್ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಮೆಸೇಜ್ ಕೂಡ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ನೀವು ಇನ್ನೂ ಧೈರ್ಯವಾಗಿ ಮುಂದೆ ಹೋಗೋದಕ್ಕೆ. ಡೆಫಿನೆಟ್ಲಿ ರಿಲೇಷನ್ಶಿಪ್ ಇಶ್ಯೂಸು ಸಾಲ್ವ್ ಆಗ್ತಾ ಬರುತ್ತೆ. ಸಾಲ್ವ್ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಯಾವ ಥರ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಸಾಲ್ವ್ ಮಾಡೋದು ಅಂತ. ಮತ್ತು ಹೊಸ ರಿಲೇಷನ್ಶಿಪ್ಪಿಗೆ ವೇಟ್ ಮಾಡ್ತಾ ಇದ್ರೆ, ತುಂಬ ದಿನದಿಂದ ಯಾವುದು ಸರಿ ಬರ್ತಾ ಇಲ್ಲ ಅಂತ ಅನ್ನಿಸ್ತಿದ್ರೆ, ಡೆಫಿನೆಟ್ಲಿ ದರ್ ಇಸ್ ಸಮಥಿಂಗ್ ದಟ್ ಈಸ್ ಹ್ಯಾಪನಿಂಗ್ ಬಿಹೈಂಡ್ ದ ಸೀನ್ಸ್. ಡೆಫಿನೆಟ್ಲಿ ಬೇರೆ ರಿಲೇಷನ್ಶಿಪ್ಪು ನೀವು ಕಾಯ್ತಾ ಇರುವಂಥ ಒಂದು ಆ ರಿಲೇಷನ್ಶಿಪ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಎಂತಕ್ಕೋ ಕಾಯ್ತಾ ಇದ್ರಿ, ಇಫ್ ಯು ಆರ್ ಪೇಷಂಟ್ಲಿ ವೇಟಿಂಗ್ ಫಾರ್ ಸಮಥಿಂಗ್, ಅದು ಆಗ್ತಾ ಇದೆ, ಇಟ್ ಈಸ್ ಹ್ಯಾಪನಿಂಗ್ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನೀವು ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ಎಂಟರ್ ಆಗ್ತಾ ಇದ್ದೀರಾ. ಗ್ರೂಪ್ ನಂಬರ್ 2 ಈ ರ್ಯಾಬಿಟ್ಗಳೆಲ್ಲ ನನಗೆ ಅದೇ ಆ ಮೆಸೇಜೇ ಬರ್ತಾರೆ, ಲೈಕ್ ಗುಡ್ ಲಕ್, ಲೈಕ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಗುಡ್ ಲಕ್ ಕಮಿಂಗ್ ಯೋರ್ ವೇ ಅಂತ.
ಸೊ ಧೈರ್ಯ ಕಳ್ಕೊಬೇಡಿ, ಮುಂದೆ ಹೋಗಿ. ವಿ ಆರ್ ಪ್ರೌಡ್ ಆಫ್ ಯು. ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್. ಗ್ರೂಪ್ ನಂಬರ್ 2 ಎಸ್ಪೆಷಲಿ ಸೀತೆ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ನನಗೆ. ಐ ಆಮ್ ಡೆಫಿನೆಟ್ಲಿ ಗೆಟಿಂಗ್, ನೀವು ಅಷ್ಟೊಂದು ಪ್ರಾಬ್ಲಮ್ಸ್ನ ಸಫರಿಂಗ್ ಇಲ್ಲ ಅಷ್ಟೊಂದು ಹಾರ್ಟ್ ಬ್ರೇಕ್ನೆಲ್ಲ ಅನುಭವಿಸಿರ್ಬೋದು ನೀವು ಜೀವನದಲ್ಲಿ. ಯಾವುದೇ ವಿಚಾರ ಇರಲಿ, ಬರೀ ರಿಲೇಷನ್ಶಿಪ್ ಅಂತ ಅಲ್ಲ, ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಫಾರ್ವರ್ಡ್. ಈ ಕಾರ್ಡ್ ನೋಡಿ, ಲೈಕ್ ಹೆದರ್ಕೋಬೇಡಿ, ಫೇಸ್ ಯುವರ್ ಚಾಲೆಂಜ್ ಅಂತ ಹೇಳ್ತಾ ಇದ್ದಾರೆ. ಈ ಬ್ರಿಡ್ಜ್ನ ಕ್ರಾಸ್ ಮಾಡೋದಕ್ಕೆ ಹೆದರ್ಕೋಬೇಡಿ, ವಿ ಆರ್ ಬಿಹೈಂಡ್ ಯು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ದ ಬ್ಯೂಟಿ ಆಫ್ ದಿಸ್ ಕಾರ್ಡ್. ಸೊ ಇಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ, ಹೆದರ್ಕೋಬೇಡಿ. ಆಲ್ಮೋಸ್ಟ್ ದೇರ್. ಈ ಬ್ರಿಡ್ಜ್ ಒಂದು ಕ್ರಾಸ್ ಮಾಡಿಬಿಟ್ರೆ ವಿ ಆರ್ ಡನ್. ಇದೊಂದು ಬ್ರಿಡ್ಜ್ ಕ್ರಾಸ್ ಮಾಡಿಬಿಡಿ, ಲೈಕ್ ಇಟ್ಸ್ ಓವರ್, ವಿ ಆರ್ ಆಲ್ಮೋಸ್ಟ್ ದೇರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹಿಂದೆ ಅಷ್ಟು ದೊಡ್ಡ ಏಂಜಲ್ ಇದ್ದಾರೆ, ಲೈಕ್ ವಿ ಆರ್ ವಿತ್ ಯು, ಡೋಂಟ್ ವರಿ ಅಂತ ಹೇಳಿ. ಸೊ ಜಸ್ಟ್ ಫೇಸ್ ಯುವರ್ ಚಾಲೆಂಜ್. ಹೆದರ್ಕೋಬೇಡಿ, ಚಾಲೆಂಜಸ್ಗೆ, ಪ್ರಾಬ್ಲಮ್ಸಿಗೆ, ಅಬ್ಸ್ಟಕಲ್ಸ್ಗೆ ಹೆದರ್ಕೋಬೇಡಿ. ಕೀಪ್ ಫೇಸಿಂಗ್ ಯುವರ್ ಪ್ರಾಬ್ಲಮ್, ಚಾಲೆಂಜಸ್. ಯಾಕೆಂದರೆ ಇದು ಐ ಮೀನ್ ಯು ಹ್ಯಾವ್ ಬಿಕಮ್ಸ್ ವೆರಿ ಸ್ಟ್ರಾಂಗ್. ನೀವೀಗ ಒಂದು 5 ವರ್ಷ ಮುಂಚೆ ನಿಮ್ಮನ್ನು ನೀವು ನೋಡಿಕೊಂಡ್ರೆ ತಿರುಗಿ, ಅವತ್ತಿಗೂ ಇವತ್ತಿಗೂ ಎಂಥ ಒಂದು ಡಿಫ್ರೆನ್ಸ್ ಇರುತ್ತೆ. ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಎಷ್ಟೊಂದು ನಾಲೆಜ್ ಇದೆ ನಿಮಗೆ, ಎಷ್ಟೊಂದು ಇನ್ಫಾರ್ಮೇಷನ್ ಇದೆ, ಎಷ್ಟು ಮೆಚ್ಯೂರಿಟಿ ಇದೆ. ಐ ಮೀನ್ ಯು ಹ್ಯಾವ್ ಬಿಕಮ್ ಅ ಡಿಫ್ರೆಂಟ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ಇಫ್ ನಾಟ್ ಫಾರ್ ದಿಸ್ ಚಾಲೆಂಜ್, ಇಷ್ಟೊಂದು ಡಿಫ್ರೆಂಟಾಗಿ ನೀವು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ದ ಕಾರ್ಡ್ ಆಫ್ ಜನರಾಸಿಟಿ. ಸಿ ದಿಸ್ ಇಸ್ ಅಗೇನ್ ಮದರ್ ಅರ್ತ್ ಎನರ್ಜಿ ಬರ್ತಾ ಇದೆ ನನಗೆ, ಮತ್ತು ಆರ್ಕೇಂಜಲ್ ರಫೇಲ್. ಗ್ರೂಪ್ ನಂಬರ್ 1ಅಲ್ಲೂ ಆರ್ಕೇಂಜಲ್ ರಫೇಲ್ ಬಂದಿದ್ರು. ಆ್ಯಕ್ಚುಲಿ ಈ ಎಂಟೈರ್ ರೀಡಿಂಗ್ ಆರ್ಕೇಂಜಲ್ ರಫೇಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಗ್ರೂಪ್ ನಂಬರ್ 1ಅಲ್ಲೂ ಅವರು ಪಾಸ್ಟಿಂದ ಹೀಲ್ ಆಗೋದಕ್ಕೆ ಆರ್ಕೇಂಜಲ್ ರಫೇಲ್ ವರ್ಕ್ ಮಾಡ್ತಾಯಿದ್ರು. ಸೊ ನೀವು ಹೀಲರ್ಸ್, ಏಂಜಲಿಕ್ ಹೀಲಿಂಗ್ ಬಗ್ಗೆ ಗೊತ್ತಿದ್ರೆ, ಆರ್ಕೇಂಜಲ್ ರಫೇಲ್ ಇಸ್ ದ ಮೇನ್ ಹೀಲಿಂಗ್ ಏಂಜಲ್. ಸೊ ಎನಿಥಿಂಗ್ ದಟ್ ವಿ ನೀಡ್ ಟು ಹೀಲ್, ಆರ್ಕೇಂಜಲ್ ರಫೇಲ್ನ ಇನ್ವೋಕ್ ಮಾಡ್ತೀವಿ ಹೀಲಿಂಗಿಗೋಸ್ಕರ. ಸೊ ಡೆಫಿನೆಟ್ಲಿ ನಿಮ್ಮ ಈ ಪಾಸ್ಟ್ ಪ್ರಾಬ್ಲಮ್ಸು, ಪೇನ್ಸ್, ಸಫರಿಂಗು, ನೀವೇನೆಲ್ಲ ಅನುಭವಿಸಿದ್ರಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ನಂಬರ್ 44 ಆ್ಯಂಡ್ ವಿ ಹ್ಯಾವ್ ನಂಬರ್ 4 ಇಯರ್. ಸೊ ಡೆಫಿನೆಟ್ಲಿ ದಟ್ ಈಸ್ 4 ಇಸ್ ಅ ಫೌಂಡೇಶನ್. ಓಕೆ, 3 ಇಸ್ ಬಿಟ್ ಚಾಲೆಂಜಿಂಗ್, ಬಟ್ 4 ಬಂದು ಸ್ಟೆಬಿಲಿಟಿ. ಓಕೆ, ಆ ಡೀಪ್ ಬ್ರೆತ್ ತೊಗೊಂಡು, ಓಕೆ ಫೈನಲಿ ಇಟ್ ಈಸ್ ಓವರ್, ಫೈನಲಿ ಐ ಕ್ಯಾನ್ ಸಿ ಸಮ್ ಪಾಸಿಟಿವ್ ಚೇಂಜಸ್. ಆ ಕತ್ಲಿಂದ ಆ ಬೆಳಗ್ಗೆ ಆಗ್ತಾ ಆವಾಗ ತಾನೇ ಆ ಸೂರ್ಯನ ಬೆಳಕು ನೋಡೋಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಆ ಕತ್ಲೊಂದು 10 ವರ್ಷ ಕತ್ಲಿತ್ತು, ಇವಾಗಲೇ ಬೆಳಕು ಬರ್ತಾ ಇದೆ ಅನ್ನೋ ಥರ, ಆ ಥರ ಒಂದು ಎನರ್ಜಿ ಇದೆ. ಫೈನಲಿ there is sun, finally there is light, finally there is happiness, success, relationship, breakthrough, ಇಲ್ಲ ನ್ಯೂ ಜಾಬ್, ನ್ಯೂ ಕರಿಯರ್, ಫೈನಾನ್ಷಿಯಲ್ ಸ್ಯಾಟಿಸ್ಫ್ಯಾಕ್ಷನ್. ಇದೆಲ್ಲ ಒಂದೇ ಸಲ ಆಗ್ಬಿಡುತ್ತೆ ಅಂತಲ್ಲ ಈ ರೀಡಿಂಗ್ ಮುಗಿದ ತಕ್ಷಣ, ಬಟ್ ಯು ವಿಲ್ ಸ್ಟಾರ್ಟ್ ಟು ಸಿ ದ ಗ್ಲಿಮ್ಸ್. ಅದೆಲ್ಲದರದ್ದು ಆ ಚೇಂಜಸ್ನ ಗ್ಲಿಮ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ವಿತ್ ಆಲ್ ದ ಫೋರ್ಸ್ ಹಿಯರ್, ಡೆಫಿನೆಟ್ಲಿ ಈ ಸ್ಟೇಬಲ್ ಲ್ಯಾಂಡ್ಗೆ ಹೋಗ್ತಾ ಇದ್ದೀರಾ, ವೇರ್ ಇಟ್ ಇಸ್ ಫೈನ್, ವೇರ್ ಯು ಕ್ಯಾನ್ ಫೈನಲಿ ರಿಲ್ಯಾಕ್ಸ್. ಆ ಥರ ಒಂದು ಲೈಫ್ ಸಿಚುವೇಶನ್ಗೆ ಎಂಟ್ರ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ನನಗೆ ಇಮೇಜ್ ತೋರಿಸ್ತಾ ಇರೋದು, ಸುಮಾರು ಕಾಲದಿಂದ ಸಮುದ್ರದ ಮಧ್ಯದಲ್ಲಿ ಕಳೆದು ಹೋಗಿ ಈಜ್ತಾ ಯಾವಾಗ ಸಿಗತ್ತೆ ದಡ, ಯಾವಾಗ ಸಿಗತ್ತೆ ಅಂತ ಸುಸ್ತಾಗಿ ಫೈನಲಿ ಆಗಲ್ಲ ಅಂತ ನೀವು ಲಾಸ್ಟ್ ಎಷ್ಟು ಎನರ್ಜಿ ಇದೆ ಅಷ್ಟು ಯೂಸ್ ಮಾಡಿ ನೀವು ಲಾಸ್ಟ್ ಸ್ವಿಮ್ ಮಾಡಿದಾಗ ಫೈನಲಿ ಆ ದಡ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಒಂದು ಎನರ್ಜಿ, ಲೈಕ್ ಆ ದಡದ ಮೇಲೆ ಬಂದು ಬೀಳ್ತೀರಾ. ಮತ್ತು ಯು ಜಸ್ಟ್ ಟೇಕ್ ಅ ಡೀಪ್ ಬ್ರೆತ್, ತಿರುಗಿ ಸ್ಟ್ರೇಟಾಗಿ ಮಲ್ಕೊಂಡು ಆಕಾಶ ನೋಡಿ, ಅಬ್ಬಾ ಫೈನಲಿ ದಡ ಸಿಕ್ತು ಅಂತ, ಆ ಥರ ಒಂದು ರಿಲೀಫ್ ಆಗ್ತಾ ಇರೋವಂಥ ಒಂದು ಎನರ್ಜಿ ಬರ್ತಾ ಇದೆ. ಗ್ರೂಪ್ ನಂಬರ್ 2 ಡೆಫಿನೆಟ್ಲಿ ಈ ರೀಡಿಂಗಲ್ಲಿ ನಿಮಗೆ ಟು ಬ್ರಿಂಗ್ ಯು ಹೋಪ್. ಈ ರೀಡಿಂಗ್ ಬಂದು ಟು ಚಿಯರ್ ಯು, ಟು ಮೋಟಿವೇಟ್ ಯು ಆ್ಯಂಡ್ ಟು ಬ್ರಿಂಗ್ ಸಮ್ ಹೋಪ್ ನಿಮ್ಮ ಲೈಫಲ್ಲಿ. ಇದು ಡೆಫಿನೆಟ್ಲಿ ಆಗ್ತಾ ಇದೆ ಅಂತ ಇದು ಕನ್ಫರ್ಮ್ ಮಾಡೋಕ್ಕೆ ಬಂದಿರೋ ಅಂಥ ಒಂದು ರೀಡಿಂಗ್ ಇದು ಏಂಜಲ್ಸಿಂದ. ಸೊ ದಿಸ್ ಈಸ್ ವೆರಿ ಬ್ಯೂಟಿಫುಲ್. ದೇರ್ ಇಸ್ ಲಾಟ್ ಆಫ್ ಹೀಲಿಂಗ್, ಆಫ್ ಕೋರ್ಸ್. ತುಂಬ ಹೀಲಿಂಗ್ ಆಗ್ತಾ ಇದೆ ಪಾಸ್ಟಿಂದ. ನಿಮ್ಮ ಹಾರ್ಟ್ ಇರ್ಬೋದು, ತುಂಬ ನೋವೆಲ್ಲ ಅನುಭವಿಸಿ ನೀವು ಯು ಮೇ ಬಿ ಯು ಆರ್ ಟಯರ್ಡ್, ಸ್ವಲ್ಪ ಟಯರ್ಡ್ ಆಗೋಗಿರ್ಬೋದು ನೀವು ಜೀವನದಿಂದ, ಸಾಕಾಯಿತು ಅನ್ನೋ ಥರ. ಸೊ ಅದರಿಂದ ಎಲ್ಲ ಹೀಲಿಂಗ್ ಎಲ್ಲ ಆಗಿ ನೀವು ಇದರಿಂದ ಆಚೆ ಬರ್ತಾ ಇದ್ದೀರಾ. ಫೈನಲಿ ದೇರ್ ಇಸ್ ಲಾಡ್ ಆಫ್ ದ ಡಾರ್ಕ್ ಟನಲ್ ಇಸ್ ಓವರ್. ಆ ಎಂಡ್ಲೆಸ್ ಓಷನಲ್ಲಿ ಸ್ವಿಮ್ ಮಾಡ್ತಾ ಇದ್ದಿದ್ದು ಆ ಟೈಮು ಮುಗಿತಾ ಬಂದಿದೆ. ಆ ದಡ ಫೈನಲಿ ಯು ಆರ್ ಗೆಟ್ಟಿಂಗ್ ದಟ್ ಯುನೋ, ಲೈಕ್ ಆ ದಡ ಬಂದು ಬಿದ್ದು ರೆಸ್ಟ್ ಮಾಡುವಂಥ ಒಂದು ಟೈಮು ನಿಮ್ಗೆ ಇವಾಗ. ಫೈನಲಿ ಯು ಕ್ಯಾನ್ ರಿಲ್ಯಾಕ್ಸ್. ಆ ಥರ ಒಂದು ಲೈಫ್ ಪೀರಿಯಡ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಅ ರಿಲೀಫ್. ಗ್ರೂಪ್ ನಂಬರ್ 2
ಸಾರಿ. ಓ ಮೈ ಗಾಡ್, ಗ್ರೂಪ್ ನಂಬರ್ 1 ಕಾರ್ಡ್ ಡೆತ್ ಕಾರ್ಡೇ ಬಂದಿದ್ದು ಅವ್ರಿಗೂ. ಸೊ ದಿಸ್ ಇಸ್ ದ ಎಂಡಿಂಗ್ಸ್. ಓಕೆ, ದಿಸ್ ಈಸ್ ಓವರ್, ದ ಪಾಸ್ಟ್ ಈಸ್ ಓವರ್, ದ ವರ್ಸ್ಟ್ ಈಸ್ ಓವರ್. ಸೊ ಫೈನಲಿ ಯು ಆರ್ ಮೂವಿಂಗ್ ಆನ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಫೈನಲಿ ಆ ಸ್ಟ್ರಗಲ್ಸ್, ಆ ಪ್ರಾಬ್ಲಮ್ಸ್ ಎಲ್ಲ ಎಂಡ್ ಆಗ್ತಾ ಇದೆ. ಯು ಆರ್ ಫೈನಲಿ ಸೀಯಿಂಗ್ ದ ಲ್ಯಾಂಡ್, ಫೈನಲಿ ಯು ಆರ್ ಸೀಯಿಂಗ್ ದ ಡ್ರೈ ಲ್ಯಾಂಡ್. ಸೊ ಫೈನಲಿ ಆ ಸ್ಟೆಬಿಲಿಟಿ, ಸೆಕ್ಯೂರಿಟಿ ನೀವು ಏನಕ್ಕೋಸ್ಕರ ಕಾಯ್ತಾ ಇದ್ರಿ ಅದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ಡೆತ್ to King of Pentacles, this is abundance. So this is stability. King of Pentacles number 4 represent ಮಾಡೋ ಥರ he is about stability. ಆ ಥ್ರೋನ್ ಅಲ್ಲಿ ಕುತ್ಕೊಂಡು ದಟ್ ಕಿಂಗ್ ಆ್ಯಂಡ್ ಹೀ ಈಸ್ ಕಂಫರ್ಟಬಲ್, ಹೀ ಈಸ್ ಹ್ಯಾಪಿ, ಅಬಂಡೆಂಟ್ ಆಗಿ ದುಡ್ಡಿದೆ, ಆ್ಯಂಡ್ ಅವ್ರಿಗೆ ಏನು ಬೇಕು ಏನು ಬೇಡ ಅದೆಲ್ಲ ಒಂದು ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗಿರೋ ಅಂಥ ಒಂದು ಪೀರಿಯಡು. ಸೊ ಸಫರಿಂಗ್ ಚಾಲೆಂಜಸ್ ಇನ್ ದ ಅಬಂಡೆನ್ಸ್, ದಟ್ ಈಸ್ ಅ ಮೇಜರ್ ಟ್ರಾನ್ಸಿಷನ್. ಸೊ ಗ್ರೂಪ್ ನಂಬರ್ 1 ಇದೇ ಥರ ಮೆಸೇಜ್ ಇತ್ತು, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅವ್ರದ್ದು. ಬಟ್ ಅಲ್ಟಿಮೇಟ್ಲಿ ದ ಬಾಟಮ್ ಲೈನ್ ಎರಡು ಗ್ರೂಪ್ಗೂ ಒಂದೇ ಥೀಮ್. You are moving from negative karmic cycle to positive karmic cycle. ಇಬ್ರಿಗೂ ಬಾಟಮ್ ಲೈನ್ ಮೆಸೇಜ್ ಬಂದು definitely you are moving to positive karmic cycle, so don't lose hope. Okay, so this is exactly the opposite of this card. E card bandu abundance, this is king energy. E card bandu this is slavery. Illi ದುಡ್ಡು ಇಲ್ಲ, ಇಲ್ಲಿ ಬರೀ ಕತ್ಲೆ ಇದೆ, ಬರೀ ನೋವಿದೆ, ಪ್ರಾಬ್ಲಮ್ಸ್ ಇದೆ, ಲೈಕ್ ದಿಸ್ ಈಸ್ ದ ಸ್ಯಾಡ್ ಕಾರ್ಡ್. ಓಕೆ, ಈ ಕಾರ್ಡಿಂದ ಟು ಬಿಕಮ್ ಕಿಂಗ್, ದಟ್ ಈಸ್ ಅ ಮೇಜರ್ ಟ್ರಾನ್ಸಿಷನ್. ಸೊ ಆ ಪೀರಿಯಡ್ ಬಂದು, ಈ ಪ್ರಾಬ್ಲಮ್ ಇರ್ತಕ್ಕಂಥ ಒಂದು ಪೀರಿಯಡ್ ಬಂದು ಎಂಡ್ ಆಗ್ತಾ ಇದೆ. ಯು ಆರ್ ಮೂವಿಂಗ್ ಇನ್ ಟು ದ ನ್ಯೂ ಸೈಕಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತು ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ಏಸ್ ಆಫ್ ವಾಂಡ್ಸ್. ದಿಸ್ ಈಸ್ ನ್ಯೂ ಎನರ್ಜಿ, ಗ್ರೂಪ್ ನಂಬರ್ 1. ದಿಸ್ ಈಸ್ ನ್ಯೂ ಲೈಫ್. This is new energy, this is new life, ಮತ್ತೆ this is hope, this is breakthrough, this is finally ನಿಮಗೆ ಏನು ಬೇಕು ಜೀವನದಲ್ಲಿ ಅದು ಬರ್ತಾ ಇರೋವಂಥ ಸಮಯ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಓಕೆ, ಸೊ ಅದು ಇವತ್ತಿನ ಮೆಸೇಜಸ್ ನಿಮಗೆ ಏಂಜಲಿಕ್ ರೆಲ್ಮಿಂದ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. I'm really happy for you. ಕೆಳಗಡೆ ಕಮೆಂಟ್ ಮಾಡಿ I'm moving to positive karmic cycle ಅಂತ ಹೇಳಿ. ಕ್ಲೇಮ್ ಆಲ್ ದ ಬ್ಯೂಟಿಫುಲ್ ಎನರ್ಜೀಸ್. ಇವತ್ತೊಂದು ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ದ ವರ್ಸ್ಟ್ ಈಸ್ ಓವರ್. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.